Hello friends, welcome to Kanamadi IAS and KS YouTube ಚಾನಲ್. ಫ್ರೆಂಡ್ಸ್ ನೋಡಿ, ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅತಿ ಹೆಚ್ಚು ನ್ಯೂಸಲ್ಲಿದ್ದು ಇದರ ಮೇಲೆ ಪ್ರಬಂಧವನ್ನು ಕೇಳಿದರೆ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಲ್ಲಿ ಯಾವುದರಲ್ಲಿ ಬೇಕಾದರೂ ಪ್ರಬಂಧವನ್ನು ಕೇಳ್ಬೋದು. ಪ್ರಬಂಧವನ್ನು ಯಾವ ರೀತಿ ಕೇಳ್ಬೋದು ಮತ್ತು ಇದು ದೇಶಾದ್ಯಂತ ದೊಡ್ಡ ಕಾಂಟ್ರವರ್ಸಿಗೂ ಕೂಡ ಕ್ರಿಯೇಟ್ ಆಗಿದೆ. ಅಷ್ಟೇ ಅಲ್ಲ, ಈ ಕೇಸು ಈವನ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿದೆ ಫ್ರೆಂಡ್ಸ್. ಬಟ್ ನಮಗೆ ಕಾಂಟ್ರವರ್ಸಿ ಇಂಪಾರ್ಟೆಂಟ್ ಅಲ್ಲ, ಬಟ್ ಇದರ ಮೇಲೆ ಪ್ರಬಂಧವನ್ನು ಕೇಳಿದರೆ ಯಾವ ಥರ ನಾವು ಪ್ರಬಂಧವನ್ನು ಬರೀಬಹುದು ಅಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಭಾರತಕ್ಕೆ ಆಗುವ ಲಾಭಗಳು ಅಂತ ಡೆಫಿನೆಟ್ಲಿ ಈ ಆ್ಯಂಗಲ್ ಮೇಲೆ ನಾವು ಇದನ್ನು ಕುರಿತು ಚರ್ಚಿಸಿದರೆ ಇಂಡಿಯಾದ ಫ್ಯೂಚರ್ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ಮಾಡಿದ್ದನ್ನು ಕಾಣ್ತೀವಿ. ಸ್ವತಂತ್ರ ಭಾರತದಲ್ಲಿ ಇಲ್ಲಿವರೆಗೂ 5 ಬಾರಿ ಪೌರತ್ವ ಕಾಯ್ದೆ 1905ಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ಇದು 5ನೇ ಬಾರಿ ತಂದಂಥ ತಿದ್ದುಪಡಿ ಆಗಿದೆ ಫ್ರೆಂಡ್ಸ್. ಇದನ್ನು ಪೂರ್ತಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಕನ್ಕ್ಲೂಷನ್ವರೆಗೂ ಕೂಡ ಯಾವುದೇ ಪಾರ್ಟ್ನ ಬಿಡದೆ ನೋಡಿ. ಸೊ ನೀವೇನಾದರೂ ಸ್ಪೀಡಾಗಿ ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ಅಷ್ಟೊಂದು ಚೆನ್ನಾಗಿ ಈ ವಿಡಿಯೋ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ನಾರ್ಮಲ್ ಸ್ಪೀಡಲ್ಲೇ ಇಟ್ಟು ನಾನು ಏನು ಹೇಳ್ತಿದ್ದೀನೋ ಅದನ್ನು ಸರಿಯಾಗಿ ಕೇಳಿ. ಓಕೆ, ಸೊ ನಿಮಗೆ ಈ ವಿಷಯದ ಮೇಲೆ ಪ್ರಬಂಧ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಎಂಡ್ ಮಾಡಬೇಕು ಅನ್ನುವಂಥ ಏನೇ ಡೌಟ್ಸ್ ಇದ್ದರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಓಕೆ, ಈ ಎಸ್ಸೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಫ್ರೆಂಡ್ಸ್, ಕಳೆದ ಬಾರಿ ನಮ್ಮ ಒಂದು ಪ್ರಬಂಧ ಪುಸ್ತಕ ತುಂಬ ಜನ ನೀವೆಲ್ಲ ಟ್ರಸ್ಟ್ ಮಾಡಿದ್ದೀರಾ, ತೊಗೊಂಡಿದ್ದೀರಾ ಕೂಡ. ಸೊ ಅದು ಮೊದಲನೇ ಆವೃತ್ತಿ ಆಗಿತ್ತು. ಅದರೊಳಗೆ 35 ಪ್ರಬಂಧಗಳನ್ನು ನೀಡಲಾಗಿತ್ತು. ಸೊ ನಂತರ ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರು ನನಗೆ ಅಪ್ಡೇಟ್ ಮಾಡಿ ಸರ್, ಇದನ್ನು ಇನ್ನೂ ಹೆಚ್ಚು ಎಸ್ಸೆಗಳನ್ನ ಕೊಡಿ ಸರ್ ಅಂತ ಹೇಳಿಬಿಟ್ಟು. ಸೊ ಇದರೊಳಗೆ ಈ ಬಾರಿ ನಾವು ಅಪ್ಡೇಟ್ ಮಾಡಿ ಈ ಪುಸ್ತಕವನ್ನು ರೆಡಿ ಮಾಡಿದ್ದೀವಿ. 50 ಪ್ರಬಂಧಗಳಿರುವಂಥ ಒಂದು ಪುಸ್ತಕ ಆಗಿದೆ ಫ್ರೆಂಡ್ಸ್. ಸೊ ಇದರ ಬಗ್ಗೆ ಏನೇನು ವಿಶೇಷಗಳಿದೆಯೋ ನಾನು ಈಗಲೇ ನಿಮಗೆ ಹೇಳಿಬಿಡ್ತೀನಿ ನೋಡಿ. ಸೊ ಪ್ರಮುಖವಾಗಿ ಈ ಪ್ರಬಂಧ ರಚನೆ ಮಾಡುವುದನ್ನು, ಸೊ ಯಾವ ಥರ ಪ್ರಬಂಧಗಳನ್ನು ರಚನೆ ಮಾಡಬಹುದು, ಸೊ ಯಾವ ಥರ ಮಾಡಿದರೆ ಬೆಸ್ಟು, ಸೊ ಅನ್ನುವಂಥ ವಿಷಯವನ್ನು ನಿಮಗೆ ವಿಸ್ತಾರವಾಗಿ ನೀಡಲಾಗಿದೆ. ಆಮೇಲೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪುಸ್ತಕಗಳಲ್ಲಿ ಯಾವುದರಲ್ಲೂ ಕೂಡ ನೈತಿಕತೆ ಆಧಾರದ ಪ್ರಬಂಧಗಳು ನಿಮಗೆ ದೊರೆಯೋದಿಲ್ಲ. ಬಟ್ ಈ ಪುಸ್ತಕದಲ್ಲಿ ನಿಮಗೆ ನೈತಿಕತೆ ಆಧಾರದ ಪ್ರಬಂಧಗಳು ದೊರೀತವೆ. ಸೊ ನೈತಿಕತೆ ಆಧಾರದ ಪ್ರಬಂಧಗಳಿಗೆ ಉದಾಹರಣೆ ಹೇಳಬೇಕು ಅಂದರೆ ನೋಡಿ, ನೈತಿಕ ಪೊಲೀಸ್ ಗಿರಿಯಲ್ಲಿ ಏನು ನೈತಿಕತೆ ಇದೆ ಅನ್ನೋದಾಗಿರಬಹುದು. ಸಂತೋಷ ಎಂಬುದು ಒಂದು ಮನಸ್ಥಿತಿಯಾಗಿದೆ, ಇದು ಹೊರಗಿನಿಂದ ಬರುವುದಲ್ಲ ಆಗಿರಬಹುದು. ಸೊ ಅದು ಆದಮೇಲೆ ಈವನ್ ನಮ್ಮ ದೇಶದೊಳಗೆ ಹೆಚ್ಚು ಪ್ರಚಲಿತದಲ್ಲಿರುವಂಥ ದಯಾಮರಣದಂಥ ವಿಷಯ ಆಗಿರಬಹುದು. ಸೊ 5 ನೈತಿಕತೆ ಮೇಲೆ ಇರುವಂಥ ಪ್ರಬಂಧಗಳಿರೋದನ್ನು ನಾವು ಕಾಣ್ತೀವಿ. ಸೊ ಓವರಾಲ್ ಆಗಿ ಮೊದಲಿನ ಪ್ರಬಂಧಗಳಿಗೆ 16 ಪ್ರಬಂಧಗಳನ್ನು ಹೊಸದಾಗಿ ಸೇರಿಸುವುದರ ಮೂಲಕ ಈ ಪುಸ್ತಕವನ್ನು ರಚನೆ ಮಾಡಲಾಗಿದೆ. ಸೊ ಡೆಫಿನೆಟ್ಲಿ ನಿಮಗೆ ನಿಮ್ಮ ಒಂದು ಸಪೋರ್ಟ್ ಈ ಪುಸ್ತಕಕ್ಕೆ ಅವಶ್ಯಕತೆ ಇದೆ. ಬಟ್ ಈ ಪುಸ್ತಕವನ್ನು ನಿಮ್ಮ ಡೆಫಿನೆಟ್ಲಿ ಗೇಮ್ ಚೇಂಜರ್ ಆಗಲಿದೆ. ಸೊ ಇದನ್ನು ತೆಗೆದುಕೊಂಡು ಓದೋದನ್ನು ಮರಿಬೇಡಿ. ಇದನ್ನು ನಾನು ಯಾವುದೇ ಬುಕ್ ಸ್ಟಾಲ್ಗಳಿಂದ ಮಾರ್ತಾ ಇಲ್ಲ ಫ್ರೆಂಡ್ಸ್. ಇದನ್ನು ನೀವು ನನಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕನೇ ಪರ್ಚೇಸ್ ಮಾಡಬೇಕು. ಇದು ನನ್ನ ಕೈಗೆ ಬರಲಿಕ್ಕೆ ಇನ್ನೂ 3-4 ದಿನಗಳು ಆಗ್ತವೆ. ಸೊ ಅಂದರೆ ನೆಕ್ಸ್ಟ್ ವಾರದಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡ್ಬೋದು. ಸೊ ಪುಸ್ತಕದ ಬೆಲೆ 300 ರೂಪಾಯಿ ಇದ್ದು ನೀವು ಈ ಒಂದು ಪುಸ್ತಕವನ್ನು ಮನೆಯಲ್ಲೇ ಕುಳಿತು ಆರ್ಡರ್ ಮಾಡುವುದರ ಮೂಲಕ ನಾವು ಪೋಸ್ಟ್ ಆಫೀಸ್ ಮೂಲಕ ಇದನ್ನು ಕಳಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ, ಯಾರ್ಯಾರು ಅಭ್ಯರ್ಥಿಗಳು ಇದನ್ನು ತಗೊಳ್ತಾರೋ. ಸೊ ಆದ್ದರಿಂದ ಲಿಮಿಟೆಡ್ ಆವೃತ್ತಿಗಳು ಕೂಡ ಇದ್ದಾವೆ. ಓನ್ಲಿ 1000 ಪ್ರತಿಗಳನ್ನು ಮಾತ್ರ ಮಾಡಿಸಲಾಗಿದೆ. ಸೊ ಆಲ್ರೆಡಿ 200 ಪ್ರತಿಗಳನ್ನು ಬಹಳಷ್ಟು ವಿದ್ಯಾರ್ಥಿಗಳು ಹೇಳಿಟ್ಟಿದ್ದಾರೆ. ನಾನು ಆಫ್ಲೈನ್ ಕ್ಲಾಸ್ನೂ ಕೂಡ ಮಾಡ್ತಾ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಾರೆ. ಸೊ ಸ್ವಲ್ಪ ಸಮಯನೂ ಹಿಡಿದಿದೆ ಈ ಪುಸ್ತಕ ಮಾಡಲಿಕ್ಕೆ, ಬಟ್ ನೀವು ಈ ಪುಸ್ತಕವನ್ನು ಓದಿ ನೋಡಿ. ಸೊ ಇಲ್ಲಿ ನಿಮಗೆ ಪರಿವಿಡಿ ಸಿಗುತ್ತೆ. ಹೊಸದಾಗಿ ಆ್ಯಡ್ ಮಾಡಿದಂಥ ಒಂದು ಪ್ರಬಂಧಗಳೇನೆಂದರೆ 33% ಮೀಸಲಾತಿ, ಒಂದು ದೇಶ ಒಂದು ಚುನಾವಣೆ, ಏಕರೂಪ ನಾಗರಿಕ ಸಂಹಿತೆ, ವಿಕಸಿತ ಭಾರತ 2047, ಭಾರತ
ಭಾರತದಲ್ಲಿ ಕ್ರಿಮಿನಲ್ ಕಾನೂನುಗಳ ಸುಧಾರಣೆ CRPC, IPC ಆ್ಯಂಡ್ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಹೊಸ ಕಾನೂನುಗಳನ್ನು ಅಪ್ಲಿಕೇಬಲ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಭಾರತದ ಪ್ರಜಾಪ್ರಭುತ್ವ ಎದುರಿಸಿದ ಸವಾಲುಗಳು, ಇದನ್ನು ಕೂಡ 545 PSI ಎಕ್ಸಾಮಲ್ಲಿ ಕೇಳಿದಂಥದ್ದು. ಸೊ ಪ್ರಜಾಪ್ರಭುತ್ವದ ಬಗ್ಗೆ ಯಾವುದೇ ಪ್ರಬಂಧವನ್ನು ಕೇಳಿದರೂ ನೀವು ಇದನ್ನು ಬರಿಬೋದು ಫ್ರೆಂಡ್ಸ್. ಅದು ಆದಮೇಲೆ ಒಂದು ರಾಷ್ಟ್ರದ ಭವಿಷ್ಯ ಅದರ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ನೋಡಿ, ಈ ಥರದ ಪ್ರಬಂಧಗಳನ್ನು ಹೊಸ ರೀತಿಯಲ್ಲಿ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಮಾನವ ವನ್ಯಜೀವಿ ಸಂಘರ್ಷ ಇವತ್ತು ಹೆಚ್ಚಿಗೆ ಆಗ್ತಿದೆ, ಬಟ್ ನಿಮಗೆ ಎಲ್ಲೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗೋದಿಲ್ಲ. ಆಮೇಲೆ ಭಾರತದ ಅಭಿವೃದ್ಧಿಯಲ್ಲಿ ಇಸ್ರೋದ ಪಾತ್ರ ಓವರಾಲ್ ಆಗಿ, ಓನ್ಲಿ ಚಂದ್ರಯಾನ ಮಾತ್ರ ಅಲ್ಲ, ಓವರಾಲ್ ಆಗಿ ಇಸ್ರೋದ ಪಾತ್ರವನ್ನು ನೀಡಲಾಗಿದೆ. ಇನ್ನು ಈವನ್ KAS ಪರೀಕ್ಷೆಯನ್ನು ಯಾರು ಓದ್ತಿದ್ರೋ, KAS ಪರೀಕ್ಷೆಗೆ ಯಾರು ಪ್ರಿಪೇರ್ ಆಗ್ತಿದ್ರೋ ಈ ಪುಸ್ತಕವನ್ನು ಓದ್ಬೋದು. ಯಾಕಂದರೆ ಡೀಟೇಲ್ ಆಗಿರೋದ್ರಿಂದ ನಿಮಗೆ KAS ಪರೀಕ್ಷೆಗೂ ಕೂಡ ಈ ಹೊಸದಾಗಿ ಆ್ಯಡ್ ಮಾಡಿದಂಥ ಎಸ್ಸೆಗಳು ಕೂಡ ಹೆಲ್ಪ್ ಆಗ್ತವೆ. 50 ವಿಷಯಗಳಂದರೆ KASಗೆ ಸಿಲೆಬಸ್ಗೆ ಇರುವಂಥ ಎಲ್ಲ ವಿಷಯಗಳು ಮತ್ತು ಕರೆಂಟ್ ಅಫೇರ್ಸ್ ಇಲ್ಲಿ ಕೂಡ ಬರ್ತವೆ ಫ್ರೆಂಡ್ಸ್. ಅಂತಾರಾಜ್ಯ ಗಡಿ ವಿವಾದಗಳು, ಕರ್ನಾಟಕ ಯಾವ್ಯಾವ ರಾಜ್ಯದೊಂದಿಗೆ ಗಡಿ ವಿವಾದಗಳನ್ನ ಹೊಂದಿದೆ, ಸೊ ಈ ತರಹದ ಒಂದು ವಿಷಯಗಳನ್ನು ಹಾಕಿ ಒಂದು ಪುಸ್ತಕವನ್ನು ರೆಡಿ ಮಾಡಲಾಗಿದೆ. ಸೊ ಇನ್ನೊಂದು 4 ದಿನದಲ್ಲಿ ನಿಮಗೆ ಮಾರುಕಟ್ಟೆಯಲ್ಲಿ ಇದು ಲಭ್ಯ ಇದೆ. ಸೊ ನೀವು ಮೆಸೇಜ್ ಮಾಡೋದ್ರ ಮೂಲಕ ನನ್ನ ಜೊತೆಗೆ ಕಾಂಟ್ಯಾಕ್ಟ್ನಲ್ಲೂ ಇರ್ಬೋದು. ಸೊ ಅದ್ರ ಜೊತೆಗೆ ಡೆಫಿನೆಟ್ಲಿ ನೀವು ಈ ಪುಸ್ತಕವನ್ನು ಖರೀದಿ ಕೂಡ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಈಗ ನಾನು ಮತ್ತೆ ಪ್ರಬಂಧಕ್ಕೆ ಹೋಗ್ತೀನಿ. ನೋಡಿ, ಇದನ್ನು ಯಾವ ಥರ ಪ್ರಾರಂಭ ಮಾಡ್ಬೋದು. ಸೊ ನಿಮ್ಗೆ ಆಲ್ರೆಡಿ ಹಿಂದಿನ ಪ್ರಬಂಧಗಳನ್ನ ಯಾರು ನೋಡಿಲ್ವೋ ಅದನ್ನು ನೋಡಿ ಪ್ರಬಂಧ ಬರೆಯುವಂಥ ವಿಧಾನಗಳನ್ನು ಪೂರ್ತಿಯಾಗಿ ನಾನು ಚರ್ಚೆ ಮಾಡಿದ್ದೀನಿ. ನಾರ್ಮಲಿ ಪ್ರಬಂಧವನ್ನು ಒಂದು ಕೊಟೇಶನ್ ಮೂಲಕ ಸ್ಟಾರ್ಟ್ ಮಾಡ್ಬೋದು, ಅಥವಾ ಆ ಒಂದು ಸಮಯದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂಥ ಕರೆಂಟ್ ಅಫೇರ್ಸ್ ಮೂಲಕ ಕೂಡ ನೀವು ಶುರು ಮಾಡ್ಬೋದು, ಇಲ್ಲ ಅದೇ ಹಿಸ್ಟಾರಿಕ್ ಬ್ಯಾಕ್ಗ್ರೌಂಡಿಂದನೂ ಶುರು ಮಾಡ್ಬೋದು. ಸೊ ನಾನು ಇಲ್ಲಿ ಒಂದು ಕೊಟೇಶನ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಪೌರತ್ವವು ನಾವು ಜೀವಿಸುವ ಸ್ಥಳಗಳಲ್ಲಿ ಅಥವಾ ಸ್ಥಳವನ್ನು ಅಭಿವೃದ್ಧಿಪಡಿಸಲು ನೀಡಿರುವ ಅವಕಾಶವಾಗಿದೆ. ಅಂದರೆ ನಾವು ಎಲ್ಲಿ ಜೀವಿಸ್ತಿದ್ದೀವೋ ಅದರ ಉಪಯೋಗ ಆಗಬೇಕು, ಆ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸಲು ನಮಗೆ ದೊರೆತಂಥ ಒಂದು ಅವಕಾಶವಾಗಿದೆ. ಇದು ಪೌರತ್ವವನ್ನು ನೀಡುವ ಉದ್ದೇಶದಿಂದ ಒಂದು ಪಾಸಿಟಿವಿಟಿಯನ್ನು ಸ್ಪ್ರೆಡ್ ಮಾಡುತ್ತೆ. ಅದಕ್ಕೆ ನಾನು ಈ ಒಂದು ಕೊಟೇಶನನ್ನು ಯೂಸ್ ಮಾಡಿದ್ದೀನಿ. ನೀವು ಇದನ್ನು ಉಪಯೋಗ ಮಾಡ್ಬೋದು, ಬಟ್ ಎಲ್ಲರೂ ಒಂದೇ ಮಾಡಬೇಡ್ರಿ, ನೀವು ಬೇರೆ ಯಾವುದಾದ್ರೂ ಕೂಡ ಉಪಯೋಗ ಮಾಡ್ಬೋದು. ಓಕೆ, ಸೊ ಪೌರತ್ವ ಇದನ್ನು ಹೇಳಿದ್ದು ಕ್ರಿಟ್ ಹ್ಯಾಂಡ್ಸ್ ಅಂತ ಹೇಳಿದ್ದು. ಸೊ ಈ ಒಬ್ಬರು ಫಿಲಾಸಫರ್ ಇದ್ದಾರೆ. ಪೌರತ್ವವು ನಾವು ಜೀವಿಸುವ ಸ್ಥಳವನ್ನು ಅಭಿವೃದ್ಧಿಪಡಿಸಲು ನೀಡಿರುವ ಅವಕಾಶವಾಗಿದೆ ಅಂತ ಹೇಳ್ತಾರೆ. ಭಾರತದಲ್ಲಿ ಬೇರೆ ದೇಶೀಯರು ಬಂದು ನೆಲೆಸೋದೇನೋ, ಅದಕ್ಕೆ ಭಾರತ ಏನೋ ಪರ್ಮಿಷನ್ ಕೊಟ್ಟಿದೆ, ಬಟ್ ಅವರು ಈ ಒಂದು ಸ್ಥಳವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇ ಆದರೆ ಅವರಿಗೆ ಒಂದು ಪೌರತ್ವವನ್ನು ನೀಡಿದಂಥ ದೇಶಕ್ಕೂ ಉಪಯೋಗ, ಇನ್ನು ಅವ್ರಿಗೂ ಕೂಡ ಉಪಯೋಗ ಅಂತ ಇದು ಸಾರತ್ತೆ ಫ್ರೆಂಡ್ಸ್. ಸೊ ಈ ಥರ ಒಂದು ಕೊಟೇಶನ್ನ ಕೊಟ್ಟು ನೀವು ಪ್ರಾರಂಭ ಮಾಡ್ಬೋದು. ಇನ್ನು ಇಂಟ್ರೊಡಕ್ಷನ್ ನೋಡಿ ಯಾವ ಥರ ಹಾಕಿದ್ದೀನಿ ನಾನು. ಡೆಫಿನೆಟ್ಲಿ ಭಾರತ ಒಂದು ಸಾರ್ವಭೌಮ ದೇಶವಾಗಿದೆ, ನೋ ಡೌಟ್ ಇನ್ ದ್ಯಾಟ್. 21ನೇ ಶತಮಾನದಲ್ಲಿ ಜಾಗತೀಕರಣದ ಪ್ರಭಾವದಿಂದ ಜಗತ್ತೇ ಒಂದು ಹಳ್ಳಿಯಾಗಿದೆ. ನೋಡಿ ಯಾವ ಥರ ವರ್ಡಿಂಗ್ಸ್ಗಳನ್ನ ಮಾಡಿದ್ದೀನಿ, ಸಿಂಪಲ್ ಬಟ್ ಇಫೆಕ್ಟಿವ್ ಆಗಿರ್ತವೆ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ಬಿಕಾಸ್ ಆಫ್ ಗ್ಲೋಬಲೈಸೇಷನ್ ವರ್ಲ್ಡ್ ಹ್ಯಾವ್ ಬಿಕಮ್ ಗ್ಲೋಬಲ್ ವಿಲೇಜ್. ಓಕೆ, ಇಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಜನರು ಡೆಫಿನೆಟ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳ ಕಡೆಗೆ ಹೆಚ್ಚು ವಲಸೆ ಹೋಗ್ತಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅತಿ ಹೆಚ್ಚು ಇಂಡಿಯನ್ಸ್ ಅಮೆರಿಕಕ್ಕೆ ಹೋಗ್ತಿದ್ದಾರೆ, ಅತಿ ಹೆಚ್ಚು ಪಾಕಿಸ್ತಾನದವರು ಇಂಡಿಯಾಗೆ ಬರ್ತಿದ್ದಾರೆ, ಅತಿ ಹೆಚ್ಚು ಬಾಂಗ್ಲಾದೇಶದವರು ಮತ್ತು ಶ್ರೀಲಂಕಾದವರು ಇಂಡಿಯಾಗೆ ಬರ್ತಿದ್ದಾರೆ. ಸೊ ಅಭಿವೃದ್ಧಿ ಹೊಂದಿದ ದೇಶದ ಕಡೆಗೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಮುಖ ಮಾಡುವುದು ಅಥವಾ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ. ಯಾಕೆ ಹೋಗ್ತಿದ್ದಾರೆ ಅಂದರೆ ಉತ್ತಮ ಜೀವನ ಮತ್ತು ಹೆಚ್ಚು ಅವಕಾಶಗಳಿಗಾಗಿ ಅಕ್ರಮ ವಲಸೆ ಹೋಗುವುದು ಜಗತ್ತಿನಾದ್ಯಂತ ಸಾಮಾನ್ಯವಾಗಿದೆ. ಭಾರತ ಮಾತ್ರ ಹೇಳ್ತಾ ಇಲ್ಲ ಫ್ರೆಂಡ್ಸ್, ಜಗತ್ತಿನಾದ್ಯಂತ ಇದು ಸಾಮಾನ್ಯವಾಗಿದೆ. ನೀವು ಅಕ್ರಮ ವಲಸೆಗರಿಗೂ ಕೂಡ ಈ ಒಂದು ಪ್ರಬಂಧದಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಉಪಯೋಗ ಮಾಡ್ಬೋದು. ಸೊ ನೀವು ಹೆಚ್ಚು ಪ್ರಬಂಧಗಳನ್ನು ಪ್ರಿಪೇರ್ ಮಾಡಿದಾಗ, ಬ್ರಾಡ್ ಆಗಿ ಓದಿದಾಗ ಡೆಫಿನೆಟ್ಲಿ ನೀವು ಬೇರೆ ಬೇರೆ ವಿಷಯಗಳಿಗೂ ಈ ಒಂದು ಕಂಟೆಂಟನ್ನು ಉಪಯೋಗ ಮಾಡ್ಬೋದು. ಆಯಾ ದೇಶಗಳು ಈ ಥರ ಅಕ್ರಮ ವಲಸೆಗಳು ಹೋಗ್ತಾ ಇರೋದ್ರಿಂದ ಆಯಾ ದೇಶಗಳ ಮೂಲ ನಿವಾಸಿಗಳಿಗೆ ಅನೇಕ ತೊಂದರೆಗಳಾಗ್ತಿದ್ದಾವೆ. ಅವರಿಗೆ ಜಾಬ್ ಸಿಗ್ತಾ ಇಲ್ಲ, ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ತೊಂದರೆ ಆಗ್ತಾ ಇದೆ, ಅವರ ದೇಶದಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ಹೀಗೆ
ಆ ಮೂಲ ನಿವಾಸಿಗಳು ತೊಂದರೆಗೆ ಒಳಗಾಗ್ತಿದ್ದಾರೆ. ಭಾರತದ ಗಡಿಯ ರಾಜ್ಯಗಳು ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಇದರಿಂದ ಹೊರಬರಲು ನೋಡಿ ಬಹಳ ವರ್ಷಗಳಿಂದ ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಸಿಕ್ಕಿಂ, ವೆಸ್ಟ್ ಬೆಂಗಾಲ್, ಜಮ್ಮು ಆ್ಯಂಡ್ ಕಾಶ್ಮೀರದಂಥ ರಾಜ್ಯಗಳಲ್ಲಿ ಈ ಗಡಿ ಪ್ರದೇಶದಲ್ಲಿರುವಂಥ ಈ ರಾಜ್ಯಗಳಿಗೆ ಅತಿ ಹೆಚ್ಚು ಜನರು ಹರಿದು ಬರ್ತಿದ್ದಾರೆ. ಪೌರತ್ವ ಈ ಒಂದು ಭಾರತದಲ್ಲಿ ಗಡಿ ರಾಜ್ಯಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಎಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಅಥವಾ ಪೌರತ್ವ ಕಾಯ್ದೆಗೆ 5ನೇ ಬಾರಿ, ನಾನು ಆಗಲೇ ಹೇಳಿದೆ 1955ರಲ್ಲಿ ಈ ಕಾಯ್ದೆಯನ್ನು ಬಂದಿದೆ. ಬಟ್ ಇದಕ್ಕೆ 5ನೇ ಬಾರಿ ಈಗ ತಿದ್ದುಪಡಿಯನ್ನು ಕೂಡ ತರಲಾಗಿದೆ. ತಿದ್ದುಪಡಿಯನ್ನು ತರುವುದರ ಮೂಲಕ ಭಾರತದ ಪೌರತ್ವವನ್ನು ನೆರೆಯ ದೇಶಗಳಾದ 3 ದೇಶ, ಫ್ರೆಂಡ್ಸ್ ಇದು ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಕೊಳ್ರಿ, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಬಂದ ಅದರೊಳಗೂ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮಾತ್ರ ಈ ಒಂದು ಪೌರತ್ವವನ್ನು, ಭಾರತದ ಪೌರತ್ವವನ್ನು ನೀಡಬೇಕು ಎಂದು ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಯಾರ್ಯಾರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ ಯಾರ್ಯಾರು ನೋಡಿ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಈ ದೇಶಗಳು ಯಾವಾಗ ಸ್ವತಂತ್ರವನ್ನು ಪಡೆದವೋ ಇವು ರಾಜ್ಯ ಧರ್ಮವನ್ನು ಡಿಕ್ಲೇರ್ ಮಾಡಿದ್ದೇವೆ. ಅಂದರೆ ಪಾಕಿಸ್ತಾನ್ ಇಸ್ ಎ ಇಸ್ಲಾಮಿಕ್ ಕಂಟ್ರಿ, ಬಾಂಗ್ಲಾದೇಶ್ ಇಸ್ ಎ ಇಸ್ಲಾಮಿಕ್ ಕಂಟ್ರಿ, ಅಫ್ಘಾನಿಸ್ತಾನ್ ಕೂಡ ಒಂದು ಇಸ್ಲಾಮಿಕ್ ಕಂಟ್ರಿ ಆಗಿದೆ. ಅಂದರೆ ಅಲ್ಲಿ ಇಸ್ಲಾಂ ಧರ್ಮವನ್ನು ಬಿಟ್ಟು ಬೇರೆ ಧರ್ಮೀಯರೆಲ್ಲರೂ ಕೂಡ ಮೈನಾರಿಟಿ ಆಗಿದ್ದಾರೆ ಅಥವಾ ಅಲ್ಪಸಂಖ್ಯಾತರಾಗಿದ್ದಾರೆ. ಸೊ ಈ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಾಗುತ್ತೆ, ಅವರನ್ನು ಹೊಡಿಲಾಗುತ್ತೆ, ಅವರನ್ನು ಬಡಿಯಲಾಗುತ್ತೆ, ಅವರನ್ನು ದೇಶ ಬಿಟ್ಟು ಓಡಿಸಲಾಗುತ್ತೆ, ಅವರ ಟೆಂಪಲ್ಗಳನ್ನು ಕೆಡವಲಾಗುತ್ತೆ. ಈ ಥರದ ಘಟನೆಗಳನ್ನು ನಾವು ನಮ್ಮ ನೆರೆಯ ದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಹೀಗಾಗಿ ಧಾರ್ಮಿಕ ಅಲ್ಪಸಂಖ್ಯಾತರಾದಂಥ ಹಿಂದೂಗಳು, ಬೌದ್ಧರು, ಜೈನರು, ಸಿಖ್ಖರು, ಕ್ರಿಶ್ಚಿಯನ್ನರು, ಪಾರ್ಸಿಗಳು ಈ ಎಲ್ಲ ಸಮುದಾಯಗಳೇನಿದ್ದಾವೆ ಇವುಗಳಿಗೆ ಭಾರತದ ಒಂದು ಪೌರತ್ವವನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಯಾವುದೇ ರಾಜಕೀಯ ಪಕ್ಷಗಳ ಹೆಸರುಗಳನ್ನು ಬರೆಯಂಗಿಲ್ಲ. ಸೊ ಆದ್ದರಿಂದ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತ ಬರೆದ್ರೆ ಸಾಕು ಫ್ರೆಂಡ್ಸ್. ಓಕೆ, ಸೊ ಅದು ಆದಮೇಲೆ ಬಹಳಷ್ಟು ಜನರ ಪ್ರಶ್ನೆ ಏನು ಅಂದರೆ, ಇವರೆಲ್ಲರೂ ಮೈನಾರಿಟಿ ಇದ್ದಾರೆ ಬಟ್ ಮುಸ್ಲಿಮರನ್ನು ಯಾಕೆ ಇನ್ಕ್ಲೂಡ್ ಮಾಡಿಲ್ಲ, ಅವ್ರಿಗೂ ಕೂಡ ಕೊಡಬೇಕಾಗಿತ್ತು. ಆ ದೇಶಗಳಲ್ಲಿ ಅವರು ಅಲ್ಪಸಂಖ್ಯಾತರೇ, ಅವರು ಬಹುಸಂಖ್ಯಾತರೇ ಇರ್ಬೋದು, ಬಟ್ ನಮ್ಮ ದೇಶದಲ್ಲಿ ಅವರು ಅಲ್ಪಸಂಖ್ಯಾತರಿದ್ದಾರೆ. ಆಮೇಲೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದರಿಂದ ಇವರಿಗೂ ಕೂಡ ಕೊಡಬೇಕಾಗಿತ್ತು ಅನ್ನೋದು ಇನ್ನೂವರೆಗೆ ಆದರೂ ಕೆಲವೊಂದು ಜನರ ವಾದವಾಗಿದೆ ಫ್ರೆಂಡ್ಸ್. ಈ ಥರ ನೀವು ಜಸ್ಟ್ ಇಂಟ್ರೊಡಕ್ಷನ್ನ ಸಿಂಪಲ್ ಆಗಿ ಸೊ ಒಂದು 8ರಿಂದ 10 ಲೈನ್ಗಳಲ್ಲಿ ಬರೆದ್ರೆ ಸಾಕು. ಆಮೇಲೆ ಪ್ಯಾರಾಗ್ರಾಫ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಏನು ಬರೀತೀರಾ ನೋಡಿ, ಭಾರತ ಸಂವಿಧಾನವು ಏಕ ಪೌರತ್ವಕ್ಕೆ ಅವಕಾಶವನ್ನು ನೀಡಿದೆ. ಫಾರ್ ಎಕ್ಸಾಂಪಲ್ ಅಮೆರಿಕಾದಲ್ಲಿ 50 ರಾಜ್ಯಗಳಿದ್ದಾವೆ, ನೀವು ರಾಜ್ಯದ ಸಿಟಿಜನು ಇರಬೇಕು, ಆಮೇಲೆ ಕೇಂದ್ರ ಸಿಟಿಜನು ಇರಬೇಕು. ಬಟ್ ಭಾರತದಲ್ಲಿ ನಾವು ಏಕ ಪೌರತ್ವ ಪದ್ಧತಿಯನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ, ಅಡಾಪ್ಟ್ ಮಾಡ್ಕೊಂಡಿದ್ವಿ. ಹೀಗಾಗಿ ಸಂವಿಧಾನದ ಆರ್ಟಿಕಲ್ 5ರಿಂದ 11 ಈ ಒಂದು ಪೌರತ್ವವನ್ನು ಕುರಿತು ಹೇಳ್ತವೆ. ಸೊ ಪೌರತ್ವವನ್ನು ಯಾರಿಗೆ ನೀಡಬೇಕು, ಎಷ್ಟು ತರಹದ ಪೌರತ್ವವನ್ನು ನೀಡುವಂಥ ವಿಧಾನಗಳಿದ್ದಾವೆ ಆ ಎಲ್ಲವನ್ನು ಕೂಡ ಹೇಳ್ತವೆ ಫ್ರೆಂಡ್ಸ್. ಸೊ ಹೀಗೆ ಸಂವಿಧಾನದ ಪ್ರಕಾರ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗೆ ಮಾತ್ರ ಇದೆ. ಸೊ ಆದ್ದರಿಂದಾನೇ ಈ 2019ನಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಮಾಡಲಾಗಿದೆ. ಇಲ್ಲಿ ಕೆಲವೊಬ್ಬರ ಪ್ರಶ್ನೆ ಏನಾಗಿದೆ ಅಂದರೆ, 2019ರಲ್ಲಿನೇ ಈ ಒಂದು ಪೌರತ್ವ ತಿದ್ದುಪಡಿಯನ್ನು ಮಾಡಿದ್ದಾರೆ, ಆದರೆ 2024ರಲ್ಲಿ ಇದನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಇಂಪ್ಲಿಮೆಂಟ್ ಮಾಡಿದ್ದು, ಜಾರಿಗೆ ತರೋದು ಯಾಕೆ 2024ರಲ್ಲಿ? ಅವಾಗಲೇ ಇದನ್ನು ಜಾರಿಗೆ ತರಬಹುದಾಗಿತ್ತು. ಡೆಫಿನೆಟ್ಲಿ ದೇಶಾದ್ಯಂತ ಸಿಕ್ಕಾಪಟ್ಟೆ ಸ್ಟ್ರೈಕ್ಗಳನ್ನು ಕೂಡ ನೋಡಲಾಯಿತು. ಆಮೇಲೆ ಕೋವಿಡ್ ಬಂದಿದ್ದರಿಂದ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ, ಈಗ ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ ಅನ್ನೋದು ಸರ್ಕಾರದ ವಾದವಾಗಿದೆ. ಇದರ ಪ್ರಕಾರ ಸ್ವತಂತ್ರದ ನಂತರ ಸಂಸತ್ತು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಡೆಫಿನೆಟ್ಲಿ ಜಾರಿಗೊಳಿಸಿತು. ನೋಡಿ, ಬೇಸಿಕ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಈ ಕಾಯ್ದೆಯ ಮೂಲಕ ಸಂವಿಧಾನ ಜಾರಿಗೆ ಬಂದ ನಂತರ ಪೌರತ್ವವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ಕಳೆದುಕೊಳ್ಳುವುದಕ್ಕೆ ಅವಕಾಶವನ್ನು ನೀಡಲಾಗುತ್ತದೆ. ಡೆಫಿನೆಟ್ಲಿ ಮೊದಲೇ ಇದ್ರ ಬಗ್ಗೆ ಕ್ಲಿಯರ್ ಆಗಿ ರೂಲ್ಸ್ ಇರಲಿಲ್ಲ. 1955ರಲ್ಲಿ ಪೌರತ್ವ ಕಾಯ್ದೆ ಪ್ರಕಾರ ಈ ಒಂದು ಯಾವ ಥರ ಭಾರತದ ಪೌರತ್ವವನ್ನು ಪಡಿಬಹುದು, ಯಾವ ಥರ ಭಾರತದ ಪೌರತ್ವವನ್ನು ಕಳ್ಕೋಬಹುದು ಅನ್ನೋದನ್ನು
ಪೂರ್ತಿ ಡೀಟೇಲ್ ಆಗಿ ನೀಡಲಾಯಿತು ಫ್ರೆಂಡ್ಸ್. ಈ ಪೌರತ್ವ ತಿದ್ದುಪಡಿಗೆ 2019ರಲ್ಲಿ ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ 5ನೇ ಬಾರಿಗೆ ತಿದ್ದುಪಡಿಯನ್ನು ತರುವುದರ ಮೂಲಕ ನಮ್ಮ ದೇಶದ ಪೌರತ್ವವನ್ನು ಪಡೆಯಲು ನಿಯಮಗಳನ್ನು ಈ ಒಂದು 3 ದೇಶಗಳ ಜನರಿಗೆ ಸರಳೀಕರಣ ಮಾಡಲಾಯಿತು. ಓಕೆ, ಸರಳಗೊಳಿಸಲಾಯಿತು. ಸೊ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ಮಾಡಬೇಕು. ಸೊ ಸ್ವಲ್ಪ ಬರೆದು ಇನ್ಫಾರ್ಮೇಷನ್ ಬರೆದು ಈ ಥರ ಪ್ಯಾರಾಗ್ರಾಫ್ಸ್ನ ಮಾಡಬೇಕು ಫ್ರೆಂಡ್ಸ್. ಪೌರತ್ವ ಕಾಯ್ದೆ 1955ರ ಪ್ರಕಾರ ಒಬ್ಬ ವ್ಯಕ್ತಿ 5 ವಿಧಾನಗಳ ಮೂಲಕ ಭಾರತದ ಪೌರತ್ವವನ್ನು ಪಡೆಯಬಹುದು. ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಇವುಗಳನ್ನು ಕೂಡ ನೀವು ಬರೀಬಹುದು. ಅವುಗಳೆಂದರೆ ಜನನದಿಂದ ಭಾರತದಲ್ಲಿ ಜನವರಿ 26, 1950ರಂದು ಅಥವಾ ನಂತರ ಭಾರತದಲ್ಲಿ ಜನಿಸಿದವರು ಡೆಫಿನೆಟ್ಲಿ ಭಾರತದ ಪೌರರಾಗಿರ್ತಾರೆ. ಸೊ ಅದು ಆದ ನಂತರ ವಂಶಾನುಪ್ರಾಪ್ತಿಯಿಂದ, ಸೊ ಇದರ ಮೂಲಕ ಏನಾಗುತ್ತೆ, ತಂದೆ ಅಥವಾ ತಾಯಿ ಭಾರತೀಯರಾಗಿದ್ದರೆ, ಸೊ ಜನವರಿ 26, 1950ರಂದು ನಂತರ ಅವರೇನಾದರೂ ಜನಿಸಿದರೆ ಡೆಫಿನೆಟ್ಲಿ ಅವ್ರಿಗೂ ಕೂಡ ಭಾರತದ ಒಂದು ಪೌರತ್ವವನ್ನು ನೀಡಲಾಗುತ್ತೆ. ಸೊ ಅದು ಆದಮೇಲೆ ಸೂಕ್ತ ಪ್ರಾಧಿಕಾರಗಳಲ್ಲಿ ತಮ್ಮ ಹೆಸರುಗಳನ್ನು ನೋಂದಣಿ ಮಾಡುವುದರ ಮೂಲಕನೂ ಕೂಡ ಭಾರತದ ಪೌರತ್ವವನ್ನು ಪಡೆಯಬಹುದಾಗಿದೆ. ಇನ್ನು ಸಹಜೀಕೃತ ವಿಧಾನದ ಮೂಲಕ ಮತ್ತು ಭೂಪ್ರದೇಶಗಳ ಸೇರ್ಪಡೆಯ ಮೂಲಕ, ಅಂದರೆ ನೋಡಿ, ವಿದೇಶಕ್ಕೆ ಸೇರಿದ ಒಂದು ಭೂಪ್ರದೇಶ ನಮ್ಮ ದೇಶದಲ್ಲಿ ಅಂದರೆ ಭಾರತಕ್ಕೆ ಏನಾದರೂ ಸೇರ್ಪಡೆಯಾದರೆ ಸೊ ಅಲ್ಲಿನ ಜನರಿಗೂ ಕೂಡ ಭಾರತದ ಪೌರತ್ವವನ್ನು ನೀಡಲಾಗುತ್ತೆ. ಉದಾಹರಣೆಗೆ ನೀವು 100ನೇ ಸಂವಿಧಾನ ತಿದ್ದುಪಡಿಯನ್ನು ನೋಡಿದರೆ ಇಂಡಿಯಾ ಮತ್ತು ಬಾಂಗ್ಲಾದೇಶದ ಗಡಿ ಹಂಚಿಕೆಯನ್ನು ಕುರಿತು ಈ ಒಂದು ತಿದ್ದುಪಡಿ ಹೇಳುತ್ತೆ, 100ನೇ ತಿದ್ದುಪಡಿ. ಇದನ್ನು ಮಾಡುವುದರ ಮೂಲಕ ಭಾರತದ ಕೆಲವು ಎನ್ಕ್ಲೇವ್ಸ್ಗಳನ್ನು ಬಾಂಗ್ಲಾದೇಶಕ್ಕೆ ನೀಡಿತು, ಬಾಂಗ್ಲಾದೇಶದ ಎನ್ಕ್ಲೇವ್ಸ್ಗಳನ್ನು ನಾವು ತಗೊಂಡಿದ್ದೀವಿ. ಇದರ ಮೂಲಕ ನಮ್ಮ ಮತ್ತು ಬಾಂಗ್ಲಾದೇಶದ ನಡುವೆ ಏನು ಗಡಿ ವಿವಾದ ಇತ್ತೋ ಅದನ್ನು ಬಗೆಹರಿಸಲಿಕ್ಕೆ ಡೆಫಿನೆಟ್ಲಿ ನಮಗೆ ತುಂಬ ಉಪಯೋಗ ಆಗಿದೆ ಫ್ರೆಂಡ್ಸ್. ಸೊ ನೀವು ಅದನ್ನು ಉದಾಹರಣೆಯಾಗಿ ಕೂಡ ತಗೋಬಹುದು. ಸೊ ಅದು ಆದ ನಂತರ ಮತ್ತೇನು ಬರಿಬೇಕು, ಈ ತಿದ್ದುಪಡಿ ಪ್ರಕಾರ ನೋಡಿ 31 ಡಿಸೆಂಬರ್ 31ನೇ ಡಿಸೆಂಬರ್ 2014ರಂದು ಅಥವಾ ಅದಕ್ಕಿಂತ ಮೊದಲು ಭಾರತಕ್ಕೆ ವಲಸೆ ಬಂದವರಿಗೆ ಪೌರತ್ವವನ್ನು ಮಾರ್ಚ್ 11, 2024ರಿಂದ ನೀಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಭಾರತದಲ್ಲಿ. ಒಂದನೇದು, ಇಲ್ಲಿ 2 ಕಾಂಟ್ರವರ್ಸಿ ಎರಪ್ಟ್ ಆಗಿದ್ದಾವೆ ಫ್ರೆಂಡ್ಸ್. ಇನ್ಫಾರ್ಮೇಷನ್ ಅಷ್ಟೇ ನಾವು ಬರೀಬೇಕು, ಬಟ್ ನಾನು ನಿಮಗೆ ಇಲ್ಲಿ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಸೊ ಇಲ್ಲಿ ಹೇಳ್ತಿದೆ, ಈ ಆ್ಯಕ್ಟ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸರ್ಕಾರ ಹೇಳ್ತಾ ಇದೆ 31 ಡಿಸೆಂಬರ್ 2014ಕ್ಕಿಂತ ಯಾರ್ಯಾರು ಭಾರತಕ್ಕೆ ಬಂದಿದ್ದಾರೋ ಅವರಿಗೆಲ್ಲ ಪೌರತ್ವವನ್ನು ನೀಡಬೇಕು ಅಂತ ಹೇಳ್ತಿದ್ದಾರೆ. ಯಾವ ಆಧಾರದ ಮೇಲೆ ಈ ಡಿಸೆಂಬರ್ 31, 2014 ಆಯ್ಕೆ ಮಾಡಲಾಗಿದೆ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆಯಾಗಿದೆ. ಸೊ ಅದ್ರ ಮೇಲೆ ಬಂದವರು ಏನು ಮಾಡಬೇಕು, ಆಮೇಲೆ ಅವರು ಕೂಡ ಸಮಸ್ಯೆಗೆ ಒಳಗಾಗೆ ಬಂದಿರ್ತಾರೆ. ಬಟ್ ಇದಕ್ಕಿಂತ ಮುಂಚೆ ಬಂದವ್ರಿಗೆ ಮಾತ್ರ ಯಾಕೆ ನೀವು ಸಿಟಿಜನ್ಶಿಪ್ನ ಕೊಡ್ತಿದ್ದೀರಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಮಾರ್ಚ್ 11, ಓಕೆ, ಸೊ ಮಾರ್ಚ್ ಏಪ್ರಿಲಲ್ಲಿ ಭಾರತದಲ್ಲಿ ಚುನಾವಣೆಗಳು ಪ್ರಾರಂಭ ಆಗಿದ್ದರಿಂದ, ಡೇಟ್ನ ಅನೌನ್ಸ್ ಮಾಡಿದ್ರಿಂದ, ಸೊ ಮಾರ್ಚ್ 11, 2024ರಿಂದ ಈ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಅಥವಾ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ನ ಇಂಪ್ಲಿಮೆಂಟ್ ಮಾಡುವುದು, ಇದನ್ನು ಜಾರಿಗೊಳಿಸುವ ರೆಸ್ಪಾನ್ಸಿಬಿಲಿಟಿ ಯಾರಿಗಿದೆ ಅಂದರೆ ಹೋಮ್ ಮಿನಿಸ್ಟ್ರಿಗಿದೆ. ಸೊ ಓಕೆ, ವೆರಿ ಇಂಪಾರ್ಟೆಂಟ್ ಗೈಸ್. ಈಗ ಅಮಿತ್ ಶಾ ಅವರು ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರ ಅಡಿಯಲ್ಲಿ, ಗೃಹ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಕೊಳ್ರಿ. ಆಮೇಲೆ 1036 ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ಗೋಸ್ಕರ ಏನಾದರೂ ಡೌಟ್ಸ್ ಇದ್ದರೆ ಹೆಲ್ಪ್ಲೈನ್ ನಂಬರ್ನೂ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಯಾವುದೇ ವ್ಯಕ್ತಿ ಕಳೆದ 12 ತಿಂಗಳು ಅಥವಾ ಹಿಂದಿನ 14 ವರ್ಷಗಳಲ್ಲಿ 11 ವರ್ಷ ಭಾರತದಲ್ಲಿ ಕಳೆದರೆ ಸೊ ಈ ಕಾಯ್ದೆ ಅಡಿಯಲ್ಲಿ ಅವರಿಗೆ ಪೌರತ್ವವನ್ನು ನೀಡಲಾಗಿದೆ. ನೋಡಿ, ಮೊದಲೆಲ್ಲ ಹೆಂಗಾಗ್ತಿತ್ತಂದರೆ ಇಲ್ಲಿವರೆಗೆ ಸೊ ವರ್ಷಗಳ ಸಂಖ್ಯೆಯನ್ನು 11 ವರ್ಷದಿಂದ 5 ವರ್ಷಕ್ಕೂ ಕೂಡ ಇಳಿಸಲಾಗಿದೆ. 11 ವರ್ಷ ಭಾರತದೊಳಗೆ ಕಂಪಲ್ಸರಿಯಾಗಿ ಇರಲೇಬೇಕು ಅಂತಿತ್ತು. ಬಟ್ ಈಗ ಈ ಒಂದು ದೇಶದ ಜನರಿಗೆ ನಮ್ಮ ಪೌರತ್ವವನ್ನು ಕೊಡಲಿಕ್ಕೆ 11 ವರ್ಷಗಳಿಂದ 5 ವರ್ಷಗಳ ಈ ಅವಧಿಯನ್ನು ಕಡಿಮೆಗೊಳಿಸುವುದರ ಮೂಲಕ ಇವರಿಗೆ ಪೌರತ್ವವನ್ನು ನೀಡಲಾಗ್ತಿದೆ. ಸೊ ಅಂತ ಕೂಡ ನಮಗೆ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮೂಲಕ ಹೇಳಿದೆ. ಓಕೆ ಫೈನ್, ಬಟ್
ಬೇರೆಯವ್ರಿಗೂ ಕೂಡ ಕೊಡಬೇಕಾಗಿತ್ತು. ಇನ್ನು ಕೆಲವೊಬ್ರು ಕ್ವಶನ್ ಏನಿದೆ ಅಂದರೆ ಶ್ರೀಲಂಕನ್ ತಮಿಳಿಯನ್ಸ್ ಅವರು ಕೂಡ ನಮ್ಮ ದೇಶದ ತಮಿಳುನಾಡಿನಿಂದ ಈ ಒಂದು ಇದಕ್ಕೆ ಹೋದವರು, ಶ್ರೀಲಂಕಾಕ್ಕೆ ಹೋದವರು. ಶ್ರೀಲಂಕಾ ದೇಶವನ್ನು ಕೂಡ ಬ್ರಿಟಿಷರೇ ಆಳಿದ್ರಿಂದ ಶ್ರೀಲಂಕಾದ ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಲೇಬರ್ಸ್ಗಳು ಯಾವಾಗಿರಲಿಲ್ವೋ ಆ ವಲಸೆ ಕಾರ್ಮಿಕರನ್ನು ಕರೆದುಕೊಂಡು ಹೋಗಿ ಟೀ ಎಸ್ಟೇಟ್ಗಳಲ್ಲಿ ಕೆಲಸಕ್ಕೆ ಹಚ್ಚಿದ್ರು. ಸೊ ಇವರೇ ಶ್ರೀಲಂಕನ್ ತಮಿಳಿಯನ್ಸ್ ಆಗಿದ್ದಾರೆ. ಬಟ್ ಅವ್ರಿಗೆ ಭಾರತದ ಪೌರತ್ವವನ್ನು ಕೊಡುವುದರ ಬಗ್ಗೆ ಯಾವುದೇ ರೀತಿಯಾದ ಮೆನ್ಷನ್ ಮಾಡಿಲ್ಲ. ಸೊ ಇದನ್ನು ಮಾಡಬೇಕಾಗಿತ್ತು ಅನ್ನೋದು ಬಹಳಷ್ಟು ಜನರ ವಾದವಾಗಿದೆ. ಇನ್ನು CAA ಜಾರಿಗೆ ತರುವುದರಿಂದ ಭಾರತಕ್ಕೆ ಆಗುವ ಲಾಭಗಳು, ಈ ಪಾಯಿಂಟ್ಸ್ಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವುಗಳನ್ನು ಲಕ್ಷ್ಯ ಕೊಟ್ಟು ಕೇಳ್ರಿ. ಇದ್ರ ಮೇಲೆ ನೀವು ಎಕ್ಸ್ಪ್ಲನೇಷನ್ ಕೂಡ ಬರೀಬೇಕಾಗತ್ತೆ. ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಅಷ್ಟೇ ಅಲ್ಲ, ಈವನ್ ಬಾಂಗ್ಲಾದೇಶ, ಈ ನಡುವಿನ ಗಡಿಯಾಚೆಗಿನ ವಲಸೆ ಸಮಸ್ಯೆಯು ಬಹಳ ದೀರ್ಘಕಾಲದಿಂದ ನಡೀತಾ ಇದೆ ಫ್ರೆಂಡ್ಸ್. ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಅತಿ ಹೆಚ್ಚು ಸಮಸ್ಯೆಗಳಾಗಿದ್ದಾವೆ. 1947ರಲ್ಲಿ ಭಾರತದ ವಿಭಜನೆಗಿಂತ ಮುಂಚೆ ಈ ಎಲ್ಲ ದೇಶಗಳು ಕೂಡ ಒಂದೇ ಆಗಿದ್ವು. ಓಕೆ, ವಿವಿಧ ಧಾರ್ಮಿಕ ಸಮುದಾಯಗಳನ್ನು ಪ್ರತಿನಿಧಿಸುವ ಅವಿಭಜಿತ ಭಾರತದಿಂದ ಲಕ್ಷಾಂತರ ಜನ, ಯಾರು ಮುಸ್ಲಿಮರಿದ್ರು, ಯಾರು ಹಿಂದೂಗಳಿದ್ರು, ಕ್ರಿಶ್ಚಿಯನ್ ಇದ್ರು, ಪಾರ್ಸಿಗಳಿದ್ರು, ಬಹಳಷ್ಟು ಜನ ಪಾಕಿಸ್ತಾನಕ್ಕೂ ಹೋಗಿದ್ದಾರೆ, ಹಾಗೆ ಬಾಂಗ್ಲಾದೇಶದಲ್ಲೂ ಕೂಡ ನೆಲೆಸಿದ್ದಾರೆ. ಆದರೆ ರಾಜ್ಯ ಧರ್ಮದೊಂದಿಗೆ ಈ ದೇಶಗಳು ಸಂವಿಧಾನವನ್ನು ರಚನೆ ಮಾಡ್ಕೋತವೆ, ಅದರ ಮೂಲಕ ಇಸ್ಲಾಂ ಕಂಟ್ರಿ ಅಂತ ಡಿಕ್ಲೇರ್ ಮಾಡ್ಕೋತವೆ. ಸೊ ಭಾರತ ಮಾತ್ರ ಜಾತ್ಯತೀತ ರಾಷ್ಟ್ರವಾಗಿದೆ. ಬಟ್ ಈ ರಾಜ್ಯಗಳು, ಈ ದೇಶಗಳು ಹಾಗಲ್ಲ. ಹೀಗಾಗಿ ಅಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ಇವರು ಹರಾಸ್ಮೆಂಟ್ ಮಾಡಲಿಕ್ಕೆ, ಕಿರುಕುಳವನ್ನು ನೀಡಲಿಕ್ಕೆ ಶುರು ಮಾಡ್ತಾರೆ. ಆ ಒಂದು ಕಿರುಕುಳದಿಂದ ಎಸ್ಕೇಪ್ ಆಗಲಿಕ್ಕೆ ಭಾರತಕ್ಕೆ ಓಡಿ ಬಂದಂಥ ಈ ಜನರಿಗೆ ನಮ್ಮ ದೇಶದ ಪೌರತ್ವವನ್ನು ನೀಡುವ ಒಂದು ವಿಧಾನ ಇದು ಆಗಿದೆ ಫ್ರೆಂಡ್ಸ್. ಡೆಫಿನೆಟ್ಲಿ ಇದೊಂದು ಉತ್ತಮ ನಿರ್ಧಾರವೇ ಆಗಿದೆ. ಯಾಕಂದರೆ ಸೊ ಭಾರತ ಶಾಂತಿಯುತ ದೇಶ ಮತ್ತು ನಮ್ಮ ನೆರೆಯ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದೋದು ನಮ್ಮ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲ, ಇವನ್ ಆ ಒಂದು ಜನರಿಗೆ ಸಮಸ್ಯೆ ಆಗ್ತಿದೆ ಅಂದರೆ, ಅದರೊಳಗೂ ವೈಲೆನ್ಸ್ ಆಗ್ತಿದೆ ಅಂದರೆ, ಸೊ ಅಲ್ಲಿ ಭಾರತ ಹೆಲ್ಪ್ ಮಾಡಲಿಕ್ಕೆ ಯಾವತ್ತೂ ಕೂಡ ರೆಡಿ ಇರುತ್ತೆ. ಯಾಕಂದರೆ ಇತಿಹಾಸಗಳನ್ನು ತೆಗೆದು ನೋಡಿದಾಗಲೂ ಕೂಡ ಭಾರತ ನೆರೆಯ ರಾಷ್ಟ್ರಗಳಿಗೆ ಹೆಲ್ಪ್ ಮಾಡಿದೆ. ಈಗ ಪಾಯಿಂಟ್ಗಳಲ್ಲಿ ಬರಿಬೇಕು ಒಂದೊಂದಾಗಿ. ಭಾರತಕ್ಕೆ ಇದರಿಂದ ಏನೇನು ಉಪಯೋಗ ಆಗುತ್ತೆ? ಮೊದಲನೇದಾಗಿ, ದೇಶದ ಭದ್ರತೆಗೆ ಡೆಫಿನೆಟ್ಲಿ ಇದು ಒಳ್ಳೆಯದು. ಇವತ್ತು ನಮ್ಮ ಗಡಿಗಳು ಓಪನ್ ಇರೋದ್ರಿಂದ ಬಾಂಗ್ಲಾದೇಶದಿಂದ, ಮಯನ್ಮಾರದಿಂದ, ಪಾಕಿಸ್ತಾನದಿಂದ, ಚೈನಾದಿಂದ, ಎಲ್ಲ ದೇಶಗಳಿಂದ ನುಸುಳುಕೋರರು ಬರ್ತಿದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ನಮ್ಮ ಆಂತರಿಕ ಮತ್ತು ಬಾಹ್ಯ ಭದ್ರತೆ ನಮಗೆ ದೊಡ್ಡ ಚಾಲೆಂಜ್ ಆಗಿದೆ. ನಮಗಷ್ಟೇ ಅಲ್ಲ, ಜಗತ್ತಿನ ಅನೇಕ ದೇಶಗಳಿಗೆ ಇದು ಒಂದು ದೊಡ್ಡ ಸವಾಲಾಗಿದೆ ಫ್ರೆಂಡ್ಸ್. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಏನು ಬರೀತೀರಾ ನೋಡಿ, ಒಂದು ಪಾಯಿಂಟ್ನ ಬರೀಬೇಕು, ಅದಕ್ಕೆ ಎಕ್ಸ್ಪ್ಲನೇಷನ್ನ ಬರೀಬೇಕು. ಒಂದು ದೇಶ ಆರ್ಥಿಕವಾಗಿ ಬಲಿಷ್ಠವಾಗಬೇಕಾದರೆ ಆ ದೇಶದ ಆಂತರಿಕ ಮತ್ತು ಬಾಹ್ಯ ಭದ್ರತೆ ಡೆಫಿನೆಟ್ಲಿ ತುಂಬ ಮುಖ್ಯವಾಗಿರುತ್ತದೆ. ಇನ್ನು ಅಕ್ರಮ ವಲಸೆ ಬರುವ ಜನರಿಗೆ ಪೌರತ್ವ ನೀಡುವುದರಿಂದ ಅವರಲ್ಲಿ ಹೊಣೆಗಾರಿಕೆ ಅರಿವನ್ನು ಮೂಡಿಸಬಹುದು. ಡೆಫಿನೆಟ್ಲಿ ಇಷ್ಟು ದಿನ ಇರ್ರೆಸ್ಪಾನ್ಸಿಬಲ್ ಆಗಿರುವಂಥ ಜನರಿಗೆ ಇವತ್ತು ಸರ್ಕಾರಿ ಹುದ್ದೆಯನ್ನು ಕೊಡ್ತೀವಿ, ನಿಮ್ಗೆ ಆಧಾರ್ ಕಾರ್ಡ್ ನಂಬರ್ನ ಕೊಡ್ತೀವಿ, ಇದ್ರ ಜೊತೆಗೆ ಭಾರತೀಯರು ಅನ್ನುವಂಥ ಹಣೆಪಟ್ಟವನ್ನು ಕೊಟ್ಟಾಗ ಆ ಜನರಲ್ಲಿ ಹೊಣೆಗಾರಿಕೆ ಮೂಡುತ್ತೆ. ಸೊ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆಮೇಲೆ 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ ಸುಮಾರು 2 ಕೋಟಿಗೂ ಅಧಿಕ ಜನ ಅಕ್ರಮ ವಲಸೆಗಾರರಿದ್ದಾರೆ. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಒಂದು ಈ ಥರ ಬರಿಬೋದು, ಇಲ್ಲಾಂದರೆ ಒಂದು ಗ್ರಾಫ್ ಹಾಕಿ, ಸೊ ಇಯರ್ ಅಂತ ಮೆನ್ಷನ್ ಮಾಡಿ, ಸೆನ್ಸಸ್ ಹಾಕಿಬಿಟ್ಟು, ಸೊ ಮೊದಲು ಎಷ್ಟು, ಓಕೆ 10 ಲಕ್ಷ ಇದ್ದರು, ಆಮೇಲೆ ಅದು 20 ಲಕ್ಷಕ್ಕೆ ಹೋಯಿತು. ನಿಮಗೆ ಒಂದು ಮ್ಯಾಪ್ನ ಕೂಡ ನಾನು ಶೇರ್ ಮಾಡಿರ್ತೀನಿ, ಎಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ, ಅಲ್ಲಿಂದ ನೀವು ಆ ಗ್ರಾಫ್ನ ನೀವು ಯೂಸ್ ಮಾಡ್ಬೋದು. ಸೊ ಅದು ಆದ ನಂತರ 2011ಕ್ಕೆ ಇದು 2 ಕೋಟಿಗೆ ರೀಚ್ ಆಗಿದೆ. ಓಕೆ, ಸೊ ನೀವು ಈ ಥರ 10 ಲಕ್ಷ ಇದೆ, 20 ಲಕ್ಷ, 20 ಲಕ್ಷ ಇದೆ, 2 ಕೋಟಿ, ಹೀಗೆ ಹೇಗೆ ಈ ವಲಸಿಗರು ವರ್ಷದಿಂದ ವರ್ಷಕ್ಕೆ ಅಕ್ರಮ ವಲಸಿಗರು ಹೆಚ್ಚಾಗ್ತಿದ್ದಾರೆ ಅಂತ ಈ ಗ್ರಾಫ್ ಹಾಕಿ ಕೂಡ ರೀಪ್ರೆಸೆಂಟೇಷನ್ನ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಅಥವಾ ಈ ಥರ ಒಂದು ಡೈಗ್ರಾಮ್ ಹಾಕಿ ಕೂಡ ನೀವು ಮಾಡ್ಬೋದು, ನಿಮಗೆ ಹೆಚ್ಚಿಗೆ ಅಂಕಗಳು ಬರ್ತವೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ಹೊಸ ಟೆಕ್ನಿಕ್ನ ನೀವು ಯೂಸ್ ಮಾಡಲೇಬೇಕು. ನಮ್ಮ ಪುಸ್ತಕದಲ್ಲಿ ಪರ್ಟಿಕ್ಯುಲರ್ಲಿ ಎಸ್ಸೆ ಪುಸ್ತಕ ಏನು ಹೇಳಿದ್ದೀನೋ ಅದರಲ್ಲಿ ಈ ಥರ ಹೊಸತಾಗಿ ಪ್ರಬಂಧಗಳನ್ನು ರೀಪ್ರೆಸೆಂಟ್ ಮಾಡುವ ವಿಧಾನಗಳನ್ನು
ಪ್ರತಿಯೊಂದು ಎಸ್ಸೇದಲ್ಲೂ ಕೂಡ ಬೇರೆ ಬೇರೆದಾಗಿ ನಾವು ಕೊಟ್ಟಿದ್ದೀವಿ ಫ್ರೆಂಡ್ಸ್. ಸೊ ಆದ್ದರಿಂದನೇ ಡೆಫಿನೆಟ್ಲಿ ಅದೊಂದು ಡಿಫರೆಂಟ್ ಬುಕ್ ಕೂಡ ಆಗಿದೆ. ಸೊ ವಲಸಿಗರು ಅಕ್ರಮವಾಗಿ ಬಂದಂಥವರು ಜೀವಿಸ್ತಿದ್ದಾರೆ. ಸೊ ಇವರಿಂದ ಅಪರಾಧಗಳು ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಆದರೆ ಇವರಿಗೆ, ಈ ವಲಸಿಗರಿಗೆ ಪ್ರಾಪರ್ ಆಗಿ ಮಾಹಿತಿ ಇರೋದಿಲ್ಲ, ಇವರು ಎಲ್ಲಿ ಇರ್ತಾರೆ ಅನ್ನೋದು ಅಡ್ರೆಸ್ ಇರೋದಿಲ್ಲ. ಹೀಗಾಗಿ ನಮ್ಮ ದೇಶಗಳಲ್ಲಿ ಅಪರಾಧವನ್ನು ಕೂಡ ಕಡಿಮೆ ಮಾಡ್ಬೋದು. ಇಂಥವರಿಗೆ ಪೌರತ್ವವನ್ನು ನೀಡೋದ್ರ ಮೂಲಕ ಇವರ ವಿಳಾಸವನ್ನು ಕಂಡುಹಿಡಿಬೋದು. ಇವರು ಅಪರಾಧಿ ಇದ್ದಾರೋ, ನಿರಪರಾಧಿ ಇರೋ, ಚೆನ್ನಾಗಿದ್ದಾರೋ, ಕೆಟ್ಟಿದ್ದಾರೋ, ಎಲ್ಲ ಒಂದು ಇನ್ಫಾರ್ಮೇಷನ್ನು ಕೂಡ ನಾವು ತೆಗೆದುಕೊಳ್ಬೋದು ಫ್ರೆಂಡ್ಸ್. ಓಕೆ, ಆದ್ದರಿಂದ ಇದು ನಾವು ಇವರಿಗೆ ಪೌರತ್ವ ನೀಡುವ ಅವಶ್ಯಕತೆ ಇದೆ. ನೆಕ್ಸ್ಟ್, ಮಾನವ ಹಕ್ಕುಗಳ ರಕ್ಷಣೆ. ನೋಡಿ, ಇವತ್ತು ಜಗತ್ತಿನಾದ್ಯಂತ ದೊಡ್ಡ ಚಾಲೆಂಜ್ ಆಗಿದೆ. ಅನೇಕ ದೇಶಗಳ ನಡುವೆ ಯುದ್ಧ ನಡೆದಿದೆ, ಮಾನವ ಹಕ್ಕುಗಳ ಹನನ ಕೂಡ ಆಗ್ತಾ ಇದೆ. ನಮ್ಮ ನೆರೆಯ ದೇಶಗಳಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಹಲ್ಲೆಗೆ ಒಳಗಾಗುತ್ತಿರುವುದು ಡೆಫಿನೆಟ್ಲಿ ಉತ್ತಮ ಬೆಳವಣಿಗೆ ಅಲ್ಲ. ಭಾರತದಂಥ ಡೆಫಿನೆಟ್ಲಿ ರಾಷ್ಟ್ರ, ಶಾಂತಿಯುತ ರಾಷ್ಟ್ರ, ಇಂತಹ ಘಟನೆಯನ್ನು ನೋಡಿ ಅಲ್ಲಿಂದ ಬರುವ ನೊಂದ ಜನರಿಗೆ ಸಹಾಯ ಹಸ್ತ ನೀಡಲಿಕ್ಕೆ ಪೌರತ್ವ ತಿದ್ದುಪಡಿ ಅಥವಾ ಪೌರತ್ವವನ್ನು ನೀಡುತ್ತಿರುವುದು ಡೆಫಿನೆಟ್ಲಿ ಒಂದು ಉತ್ತಮ ಬೆಳವಣಿಗೆ ಆಗಿದೆ. ನೀವು ಇದೇ ಥರ ಪಾಸಿಟಿವ್ ಆಗಿನೇ ಬರಿಬೇಕಾಗತ್ತೆ ಫ್ರೆಂಡ್ಸ್. ಓಕೆ, ಅದು ಆದಮೇಲೆ ರಾಷ್ಟ್ರೀಯ ಐಕ್ಯತೆಗೆ ಇದು ಸಹಕಾರಿಯಾಗುತ್ತೆ. ಹೇಗೆ? ಭಾರತದ ನೆರೆಯ ದೇಶಗಳಿಂದ ಕಿರುಕುಳಕ್ಕೊಳಗಾಗಿ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಬರ್ತಾ ಇರುವಂಥ ಇಂಥ ಜನರಿಗೆ ಪೌರತ್ವವನ್ನು ನೀಡುವುದರ ಮೂಲಕ ಸೊ ಭಾರತವನ್ನು ಇವರು ನೆಲೆಯಾಗಿಸ್ಕೊಳ್ತಾರೆ. ಆಮೇಲೆ ಭಾರತಕ್ಕೆ ಇವರು ಲಾಯಲ್ ಆಗಿ ಕೂಡ ಇಡ್ತಾರೆ. ಸೊ ಹೀಗಾಗಿ ಶಾಂತಿಯುತ ಮತ್ತು ಸಹಬಾಳ್ವೆಯ ಜೀವನ ನಡೆಸಲಿಕ್ಕೆ ನಮ್ಮ ದೇಶದವರಿಗೆ ಮತ್ತು ಬೇರೆ ದೇಶದಿಂದ ನಮ್ಮ ದೇಶದಲ್ಲಿ ಬರ್ತಾ ಇರೋರಿಗೂ ಕೂಡ ಸಾಧ್ಯ ಆಗುತ್ತೆ. ಹೀಗೆ ದಿಕ್ಕು ದೆಸೆ ಇಲ್ಲದ ಒಂದು ಕೋಟ್ಯಾಂತರ ಜನರಿಗೆ ಸಹಾಯ ಮಾಡುವುದರಿಂದ ನಮ್ಮ ದೇಶ, ಓಕೆ, ಬೇರೆ ದೇಶದಿಂದ ಬಂದವರೆಲ್ಲರೂ ಕೂಡ ಭಾರತವನ್ನು ತಮ್ಮ ದೇಶ ಎಂದು ಫೀಲ್ ಮಾಡಿದಾಗ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಐಕ್ಯತೆ ಮೂಡುತ್ತೆ. ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೂ ಕೂಡ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ದೇಶದ ಸರ್ವತೋಮುಖ ಬೆಳವಣಿಗೆ ಇಂತಹ ಒಂದು ನಿರ್ಧಾರದಿಂದ ಸಾಧ್ಯ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಅದು ಆದ ನಂತರ ಭಯೋತ್ಪಾದನೆಯನ್ನು ತಡೆಯಬಹುದು. ನೋಡಿ, ಭಾರತ ಮಾತ್ರ ಅಲ್ಲ, ಜಗತ್ತಿನ ಬಹುತೇಕ ದೇಶಗಳು ಈ ಭಯೋತ್ಪಾದನೆಯ ಸಮಸ್ಯೆಯಿಂದ ಡೆಫಿನೆಟ್ಲಿ ಬಳಲ್ತಿದ್ದಾವೆ. ಸೊ ಹೀಗೆ ಭಯೋತ್ಪಾದನೆ ಇದು ಜಗತ್ತು ಎದುರಿಸ್ತಾ ಇರುವಂಥ ದೊಡ್ಡ ಸಮಸ್ಯೆ ಆಗಿದೆ. ಬಡತನ ಮತ್ತು ಧಾರ್ಮಿಕ ಮತಾಂಧತೆ ವೆರಿ ಇಂಪಾರ್ಟೆಂಟ್. ಈ ಕಾರಣದಿಂದನೇ ಭಯೋತ್ಪಾದನೆ ಆಗುತ್ತೆ. ಸೊ ಇವರು ಬಡವರಾಗಿ ದೇಶಕ್ಕೆ ಬಂದಿದ್ದಾರೋ ಅಥವಾ ಧರ್ಮಾಂಧರಾಗಿ ಭಾರತಕ್ಕೆ ಬಂದಿದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ವಲಸೆ ಬಂದವರಿಗೆ, ಅಕ್ರಮವಾಗಿ ವಲಸೆ ಬಂದವರಿಗೆ ನಮ್ಮ ಪೌರತ್ವವನ್ನು ಕೊಡುವುದರ ಮೂಲಕ ಅವರ ದೃಷ್ಟಿಕೋನವನ್ನು ಬದಲಾಯಿಸಬಹುದು. ಯಾರಿಗೆ ಸೌಲಭ್ಯಗಳೇ ಇಲ್ವೋ, ಯಾರಿಗೆ ತಿನ್ನಲಿಕ್ಕೆ ಊಟನೇ ಇಲ್ವೋ ಅಂಥವರಿಗೆ ನಾವು ಪೌರತ್ವವನ್ನು ನೀಡುವುದರ ಮೂಲಕ ಫ್ರೀ ಫುಡ್ ಗ್ರೇನ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಆಮೇಲೆ ಡೆಫಿನೆಟ್ಲಿ ಅವರ ಆಲೋಚನಾ ಶಕ್ತಿಯನ್ನು ಬದಲಾವಣೆ ಮಾಡುವಂಥ ಅಧಿಕಾರ ಅಥವಾ ಬದಲಾವಣೆ ಮಾಡುವಂಥ ಒಂದು ಟೆಕ್ನಿಕ್ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯಿಂದ ಸಾಧ್ಯ. ಸೊ ಪೌರತ್ವ ನೀಡುವುದು ಡೆಫಿನೆಟ್ಲಿ ಒಂದು ಉತ್ತಮ ನಿರ್ಧಾರ ಆಗಿದೆ. ಇದರ ಮೂಲಕ ಟೆರರಿಸಮ್ ಆಕ್ಟಿವಿಟಿ, ಯಾರಿಗೆ ಈ ದೇಶದಲ್ಲಿ ಅಟ್ಯಾಕ್ ಮಾಡಬೇಕು ಅಂತ ಬಂದಿದ್ದಾರೆ ಅವರೂ ಕೂಡ ಮನಪರಿವರ್ತನೆಯಾಗಿ ಸೊ ಭಾರತದಲ್ಲಿ ಉಳಿಯುವ ನಿರ್ಧಾರವನ್ನು ತೆಗೆದುಕೊಳ್ಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಸರ್ಕಾರಿ ಯೋಜನೆಗಳನ್ನು ರೂಪಿಸಲಿಕ್ಕೆ ಡೆಫಿನೆಟ್ಲಿ ಇದು ಸಹಾಯ ಆಗುತ್ತೆ ಅಂತ ನೀವು ಬರೀಬೋದು. ಭಾರತ ಒಂದು ಮುಂದುವರಿಯುತ್ತಿರುವ ದೇಶವಾಗಿದೆ. ಇನ್ನೂ ಆದರೂ ಕೂಡ ಸೋಷಿಯಲಿಸ್ಟ್ ಫಾರ್ಮ್ ಆಫ್ ಗೌರ್ಮೆಂಟ್ ಭಾರತದಲ್ಲಿ ಇರೋದರಿಂದ ಪ್ರತಿ ವರ್ಷವೂ ಕೂಡ ಸರ್ಕಾರ ಹಿಂದುಳಿದ ಜನರಿಗಾಗಿ ಅನೇಕ ಯೋಜನೆಗಳನ್ನು ಮಾಡ್ತಾರೆ. ಸೊ ಹೀಗಾಗಿ ಈಗ ಯಾರ್ಯಾರಿಗೆ ಹೊಸತಾಗಿ ಈ ಒಂದು ಪೌರತ್ವವನ್ನು ನೀಡಿದೆಯೋ ಸೊ ಆ ಎಷ್ಟು ಜನಸಂಖ್ಯೆ ಹೆಚ್ಚಿಗೆ ಆಗಿದೆಯೋ ಆ ಜನಸಂಖ್ಯೆಯನ್ನು ಲೆಕ್ಕ ಹಾಕುವುದರ ಮೂಲಕ ಸೊ ಯೋಜನೆಗಳಲ್ಲೂ ಕೂಡ ಬದಲಾವಣೆ ತರ್ಬೋದು. ಯೋಜನೆ ಮಾಡುವುದು ಮಾತ್ರ ಅಲ್ಲ, ನಮಗೆ ಒಂದು ಪ್ರಾಪರ್ ಡೇಟಾ ಸಿಕ್ಕರೆ ಡೆಫಿನೆಟ್ಲಿ ಯೋಜನೆಗಳನ್ನು ಉತ್ತಮ ರೀತಿಯಲ್ಲಿ ಜಾರಿಗೆ ಕೂಡ ತರ್ಬೋದು. ಸೊ ಹೀಗಾಗಿ ನಾವು ಏನು ಮಾಡಬೇಕು ಅಂದರೆ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಕಾಯ್ದೆಯನ್ನು ಮಾಡಿದ್ದು ಡೆಫಿನೆಟ್ಲಿ ಸರಿಯಾಗಿದೆ ಫ್ರೆಂಡ್ಸ್. ಇನ್ನು ಬಡತನ, ನಿರುದ್ಯೋಗದಂಥ ಸಮಸ್ಯೆಗಳೇನಿದ್ದಾವೆ ಇವುಗಳಿಗೆ ಡೆಫಿನೆಟ್ಲಿ ಪರಿಹಾರವನ್ನು ಹುಡುಕ್ಬೋದು. ಹೀಗೆ ಬಡವರಿಗೆ ಉಚಿತವಾಗಿ ಆಹಾರ ಧಾನ್ಯಗಳನ್ನು ನೀಡಲಿಕ್ಕೆ ಸೊ ನಾವು ಮಾಡಿರುವಂಥ ಈ ಒಂದು CAA ಅಮೆಂಡ್ಮೆಂಟ್ ಏನಿದೆಯೋ ಸೊ ಇದು ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ನೋಡಿ, ಒಂದೊಂದು ಪಾಯಿಂಟ್ನ ಹಾಕಬೇಕು, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ದ್ಯಾಟ್ಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅದು ಆದಮೇಲೆ ನೆಕ್ಸ್ಟ್ ಪಾಯಿಂಟ್, ಕೋಮು ಗಲಭೆಗಳನ್ನು ತಡೆಯಬಹುದು. ನೋಡಿ, ಈ ನಂಬರ್ ಏನಾದರೂ ಹಿಂದೆ ಮುಂದಾಗಿರ್ಬೋದು, ಬಟ್ ಪಾಯಿಂಟ್ಸ್ನ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್.
ವಿವಿಧ ಧರ್ಮೀಯರು ಇರುವ ಭಾರತದಲ್ಲಿ ಹೆಚ್ಚು ಕೋಮುಗಲಭೆಗಳು ಮತ್ತು ಗುಂಪು ಹತ್ಯೆಗಳು ಆಗ್ತಿವೆ. ಸೊ ಹಾಗೂ 2023ರಲ್ಲಿ ಇದೇ ಅಕ್ರಮ ವಲಸೆ ಬಂದವರ ಸಮಸ್ಯೆಯಿಂದ ಇದರ ವಿರುದ್ಧನೇ ಪ್ರಾರಂಭವಾದಂಥ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಮಣಿಪುರದಲ್ಲಿ ದಂಗೆಗಳು ಪ್ರಾರಂಭ ಆಗಿ ಆ ದಂಗೆಗಳು ಇನ್ನೂ ಆದರೂ ನಿಂತಿಲ್ಲ ಫ್ರೆಂಡ್ಸ್. ಸೊ ಯಾಕಂದರೆ ನೋಡಿ, ಇಲ್ಲಿ ಮೇತಿ ಕಮ್ಯುನಿಟಿ ಮತ್ತು ನಾಗಾಸ್ ಮೇತೀಸ್ ಕಮ್ಯುನಿಟಿ ನಡುವೆ ಒಂದು ದಂಗೆ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಅದಕ್ಕೆ ಮೂಲ ಕಾರಣ ಈವನ್ ಬಾಂಗ್ಲಾದೇಶ ಮತ್ತು ಬೇರೆ ದೇಶಗಳಿಂದ ಬರ್ತಾ ಇರುವಂಥ ಅಕ್ರಮ ವಲಸೆಗಾರರು, ಅವರ ಜನಸಂಖ್ಯೆ ಈ ನೆರೆಯ ಅಥವಾ ಗಡಿಯ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಕೂಡ ಈ ಭಾರತದೊಳಗೆ ಇದರಿಂದ ಸಮಸ್ಯೆಗಳು ಹೆಚ್ಚಾಗ್ತಿದ್ದಾವೆ. ಸೊ ಇದರಿಂದ ಕೋಮು ಗಲಭೆಗಳು ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಇವುಗಳನ್ನು ಡೆಫಿನೆಟ್ಲಿ ತಡೆಗಟ್ಟಲಿಕ್ಕೆ ಅಂತ ಭಾರತ ಸರ್ಕಾರ ಮಾಡದಿರುವಂಥ ಈ ಒಂದು ನಿರ್ಧಾರ ಏನು ತೆಗೆದುಕೊಂಡಿದ್ದಾರೆ, ಇದು ಡೆಫಿನೆಟ್ಲಿ ಒಂದು ಒಳ್ಳೆಯ ನಿರ್ಧಾರ ಆಗಿದೆ ಫ್ರೆಂಡ್ಸ್. ಜಸ್ಟ್ ಅ ಮಿನಿಟ್. ಸೊ ನಾನೇನಾದರೂ ಒಂದು ಪೇಜ್ನ ಮಿಸ್ ಮಾಡಿದ್ನ? ಓಕೆ. ಸೊ 2 ಪೇಜ್ಗಳು ಇದರೊಳಗೆ ಮಿಸ್ ಆಗಿದ್ದಾವೆ ಫ್ರೆಂಡ್ಸ್. ಓಕೆ. ಸೊ ಈ ಕಾರಣಗಳಲ್ಲಿ ಏನಾಗಿದೆ ಅಂದರೆ, 4ನೇದಾದ ತಕ್ಷಣ ಒಂದೇ ಬಾರಿಗೆ ನಿಮಗೆ 9ನೇ ಕಾರಣ ಬಂದಿದೆ. ಬಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದನ್ನು ನೀವು ನೋಡ್ಬೋದು. ಓಕೆ. ಸೊ ಈ ಥರ ಭಯೋತ್ಪಾದನೆಯನ್ನು ತಡಿಬಹುದು. ಆದಮೇಲೆ 5ನೇ ಕಾರಣ ಮಹಿಳೆಯರು ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆ. ನೋಡಿ, ಇವತ್ತು ಜಗತ್ತಿನಾದ್ಯಂತ ಯುದ್ಧಗಳಾಗ್ತಿದ್ದಾವೆ. ಬಟ್ ಅಲ್ಲಿ ಸಫರ್ ಆದವ್ರನ್ನ ನೋಡಬೇಕಾದ್ರೆ ಮಹಿಳೆಯರು ಮತ್ತು ಮಕ್ಕಳು ಇವ್ರ ಬಗ್ಗೆ ಯಾರೂ ವಿಚಾರ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಬಟ್ CAA ಮಾಡುವುದರ ಮೂಲಕ ಮಹಿಳೆಯರು ಮತ್ತು ಮಕ್ಕಳ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಇದು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಜಗತ್ತಿನಾದ್ಯಂತ ಅಲ್ಪಸಂಖ್ಯಾತರ ವಿರುದ್ಧ ಬಹುಸಂಖ್ಯಾತರು ಮಾಡ್ತಾ ಇರುವಂಥ ದಬ್ಬಾಳಿಕೆಯನ್ನು ತಡೆಗಟ್ಟಲಿಕ್ಕೆ ಮತ್ತು ದಬ್ಬಾಳಿಕೆಯಿಂದ ಇವರನ್ನು ಹೊರತರಲಿಕ್ಕೆ, ಇವರು ಕೂಡ ಮನುಷ್ಯರಿಗೆ ಮನುಷ್ಯರ ಅವಶ್ಯಕತೆ ಇದೆ ಅನ್ನುವಂಥ ಮನೋಭಾವವನ್ನು ಕೂಡ ನಾವು ಮೂಡಿಸಬಹುದು. ಓಕೆ. ಅದು ಆದಮೇಲೆ 6ನೇ ಕಾರಣವನ್ನು ನಾವು ನೋಡಿದರೆ ಅಪರಾಧಿಯನ್ನು ಪತ್ತೆ ಹಚ್ಚಲು. ಓಕೆ. ಅಪರಾಧಿಯನ್ನು ಪತ್ತೆ ಹಚ್ಚಲು ನಮಗೆ ಸಹಕಾರಿಯಾಗುತ್ತೆ. ಹೆಂಗೆ ಅಪರಾಧಿಯನ್ನು ಪತ್ತೆ ಹಚ್ಚಲಿಕ್ಕೆ CAA ಸಹಾಯ ಮಾಡುತ್ತೆ ಅಂದರೆ, ನೋಡಿ ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶದೊಳಗೆ ಯಾರೋ ಒಬ್ಬರು ಅಪರಾಧವನ್ನು ಮಾಡ್ತಾರೆ. ಬಟ್ ಅವರು ಯಾರು ಅಂತ ಅವರ ID ಪ್ರೂಫ್ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಬಾಂಬನ್ನು ಇಡಲಾಗಿತ್ತು. ಬಟ್ ಇಲ್ಲಿವರೆಗೂ ಆದರೂ NIA ವರ್ಕ್ ಮಾಡ್ತಾ ಇದೆ, ಪೊಲೀಸ್ ವರ್ಕ್ ಮಾಡ್ತಿದ್ದಾರೆ, ಎಲ್ಲರೂ ವರ್ಕ್ ಮಾಡಿದರೂ ಕೂಡ ಅಲ್ಲಿ ಬಾಂಬ್ ಇಟ್ಟಿದ್ದು ಯಾರು ಅಂತ ಗೊತ್ತಾಗಿಲ್ಲ. ಅನ್ಫಾರ್ಚುನೇಟ್ಲಿ ಅಲ್ಲಿ ಯಾರ್ದು ಕೂಡ ಜೀವ ಹೋಗಿಲ್ಲ. ಬಟ್ ಹೋಗಿದ್ರೆ ಏನಾಗ್ತಿತ್ತು ಫ್ರೆಂಡ್ಸ್? ಸೊ ಹೀಗೆ ಅಕ್ರಮ ವಲಸೆಗಾರರು ದೇಶಕ್ಕೆ ಬಂದಾಗ ಅಪರಾಧಗಳು ಹೆಚ್ಚಿಗೆ ಆಗ್ತವೆ. ಇವರಿಗೆ ನಾವು ಪೌರತ್ವವನ್ನು ನೀಡುವುದರ ಮೂಲಕ ಒಂದು ID ಪ್ರೂಫ್ ನೀಡಲಾಗುತ್ತೆ. ಆಧಾರ್ ಕಾರ್ಡ್ನಲ್ಲಿ ಇವರು ಯಾವ ಒಂದು ಪ್ಲೇಸ್ನಲ್ಲಿ ವಾಸಿಸ್ತಿದ್ದಾರೆ, ಇವ್ರ ತಂದೆ ಯಾರು ತಾಯಿ ಯಾರು ಅನ್ನುವಂಥ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಒಂದು ಬಾರಿ ಈ ಇನ್ಫಾರ್ಮೇಷನ್ ನಮಗೆ ಸರಿಯಾಗಿ ಗೊತ್ತಾದರೆ ಡೆಫಿನೆಟ್ಲಿ ಅಪರಾಧಗಳನ್ನು ಪತ್ತೆ ಹಚ್ಚಲಿಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಆದ್ದರಿಂದ ಭಾರತ ಸರ್ಕಾರ ಜಾರಿಗೆ ತಂದಿರುವಂಥ ಪೌರತ್ವ ತಿದ್ದುಪಡಿ ಕಾಯ್ದೆ ಏನಿದೆಯೋ ಡೆಫಿನೆಟ್ಲಿ ಅಪರಾಧಗಳನ್ನು ಕಡಿಮೆ ಮಾಡಲಿಕ್ಕೆ, ಇನ್ನು ಅಪರಾಧಿಯನ್ನು ಹಿಡಿಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ಈ ಥರ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಇನ್ನು 7ನೇ ಪಾಯಿಂಟ್ ಏನಿದೆ ಅಂದರೆ, ಭಾರತ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದೆ. ಬಹಳಷ್ಟು ವರ್ಷಗಳಿಂದ ಭಾರತ ವಿಶ್ವಸಂಸ್ಥೆಯಲ್ಲಿ ಕಾಯಂ ಸದಸ್ಯನಾಗಿ ಜಗತ್ತಿನಲ್ಲಿ ಆಗ್ತಾ ಇರುವಂಥ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ ಆಗಿದೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಅತಿ ಹೆಚ್ಚು ಸೈನಿಕರನ್ನು ಭಾರತದಿಂದ ಕಳಿಸಲಾಗಿದೆ ಫ್ರೆಂಡ್ಸ್. ಸೊ 1960ರಲ್ಲಿ ಭಾರತಕ್ಕೆ ಈ ಆಫರ್ ಬಂದಿತ್ತು ವಿಶ್ವಸಂಸ್ಥೆಯ ಕಾಯಂ ಸದಸ್ಯನಾಗಲಿಕ್ಕೆ. ಬಟ್ ನಾವು ಆವಾಗ ಜಸ್ಟ್ 2 ಯುದ್ಧಗಳನ್ನು ಮುಗಿಸಿದ್ವಿ ಮತ್ತು ನಮ್ಮ ಆರ್ಥಿಕತೆ ಕಂಟಿನ್ಯೂಯಸ್ ಆಗಿ ಬರಗಾಲ ಆಗಿದ್ದರಿಂದ ಸರಿಯಾಗಿಲ್ಲದೆ ಇರೋ ಕಾರಣಕ್ಕೆ ನಾವೇ ಚೈನಾ ದೇಶಕ್ಕೆ ಸಪೋರ್ಟ್ ಮಾಡಿದ್ದೀವಿ. ಅದು ಇವತ್ತು ಪರ್ಮನೆಂಟ್ ಮೆಂಬರ್ ಕೂಡ ಇದೆ. ಬಟ್ ಭಾರತಕ್ಕೆ ಇದೇ ಚೈನಾ ದೇಶ ಸಪೋರ್ಟ್ ಮಾಡ್ತಾ ಇಲ್ಲ ಪರ್ಮನೆಂಟ್ ಮೆಂಬರ್ಶಿಪ್ನ ತೆಗೆದುಕೊಳ್ಳಿಕ್ಕೆ. ಇವತ್ತು ಭಾರತ ಆರ್ಥಿಕವಾಗಿ ಕೂಡ ಮುಂದುವರಿತಾ ಇದೆ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ಮತ್ತು ಲಾರ್ಜೆಸ್ಟ್ ಡೆಮೊಕ್ರೆಟಿಕ್ ಕಂಟ್ರಿ ಕೂಡ ಭಾರತ ಆಗಿದೆ. ಉನ್ನತವಾದಂಥ ಮೌಲ್ಯಗಳನ್ನು ಜಗತ್ತಿಗೆ ಸಾರ್ತಾ ಇರುವಂಥ ಭಾರತಕ್ಕೆ ಕಾಯಂ ಸದಸ್ಯತ್ವ ಸಿಗಲಿಕ್ಕೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಕೂಡ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಯಾಕಂದರೆ ಸೊ ಇಷ್ಟೊಂದು ಏನು ದಿಕ್ಕು ತೋಚದೆ ನಮ್ಮ ದೇಶಕ್ಕೆ ಬಂದಂಥ ಜನರಿಗೆ ಪೌರತ್ವವನ್ನು ನೀಡುವುದರ ಮೂಲಕ ಭಾರತ ಡೆಫಿನೆಟ್ಲಿ ನಾನೊಬ್ಬ ವಿಶ್ವದ
ಏನು ಕೇರ್ ಮಾಡ್ತೀನಿ ಅನ್ನುವಂಥ ಒಂದು ಮೆಸೇಜನ್ನು ಜಗತ್ತಿಗೆ ಕಳಿಸುವುದರ ಮೂಲಕ ಡೆಫಿನೆಟ್ಲಿ ಭಾರತ ಈ ಒಂದು ಅನ್ಯಾಯಗಳ ವಿರುದ್ಧ ತನ್ನ ಧ್ವನಿ ಎತ್ತುವುದಲ್ಲದೆ ತನ್ನ ಕಡೆ ಆದಂಥ ಸಹಾಯವನ್ನು ಮಾಡ್ತಿರುವಂಥ ಭಾರತಕ್ಕೆ ವಿಶ್ವಸಂಸ್ಥೆಯಲ್ಲಿ ಡೆಫಿನೆಟ್ಲಿ ಇವತ್ತು ಕಾಯಂ ಸದಸ್ಯತ್ವ ಕೊಡುವಂಥ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಇಮೇಜನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಅಷ್ಟೇ ಅಲ್ಲ, ಇವತ್ತು ಯುಕ್ರೇನ್ ರಷ್ಯಾ ನಡುವೆ ಯುದ್ಧ ಆಗಿರ್ಬೋದು, ಇಸ್ರೇಲ್ ಪ್ಯಾಲೆಸ್ತೇನ್ ನಡುವೆ ಯುದ್ಧ ನಡೀತಾ ಇರೋದಾಗಿರ್ಬೋದು, ಇಂತಹ ಯುದ್ಧಗಳನ್ನು ನಡೆದಾಗ ನಮ್ಮ ಧ್ವನಿ ಎತ್ತಲು, ಓಕೆ, ಭಾರತದ ಧ್ವನಿ ಎತ್ತಲು ಈ ಒಂದು ಕಾಯಂ ಸದಸ್ಯತ್ವ ಡೆಫಿನೆಟ್ಲಿ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ, ಸೊ ಜಗತ್ತಿನಲ್ಲಿ ಏನೇನೇ ಅನ್ಯಾಯ ಆಗಿದ್ರೂ ಕೂಡ ಅದರ ವಿರುದ್ಧ ಭಾರತ ಹೇಳ್ಬೋದು ಫ್ರೆಂಡ್ಸ್. ಬೇಕು ಅಂದರೆ ಇದರ ಮೇಲೇ ಒಂದು ಸಪ್ರೇಟ್ ಎಸ್ಸೇನು ಕೂಡ ನಾನು ನಿಮಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇನ್ನು 8ನೆಯ ಪಾಯಿಂಟ್ ಏನು ಅಂದರೆ ಗಡಿ ರೇಖೆಗಳ ರಕ್ಷಣೆಗೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು 8ನೇ ಪಾಯಿಂಟ್ ಏನು ಬರೀಬೇಕು ಅಂದರೆ ಗಡಿ ರೇಖೆಗಳ ರಕ್ಷಣೆ. ನೋಡಿ, ನಾರ್ಮಲಿ ಭಾರತ ಮತ್ತು ನಮ್ಮ ನೆರೆಯ ದೇಶಗಳನ್ನೆಲ್ಲ ಬ್ರಿಟಿಷರೇ ಆಳಿದ್ದಾರೆ. ಸೊ ಇವರು ಗಡಿಗಳನ್ನು ಡಿಮಾರ್ಕೇಟ್ ಮಾಡಬೇಕಾದ್ರೆ ಸೊ ಯಾವ ಥರ ಮಾಡಿದ್ದಾರೆ ಅಂದರೆ ಆ ಗಡಿ ಪ್ರದೇಶದಲ್ಲಿ ಹೋಗಿ ಸೊ ಈ ಒಂದು ಭಾಗವನ್ನು ನೀವು ತಗೊಳ್ರಿ, ಈ ಕಡೆ ಭಾಗವನ್ನು ನೀವು ತಗೊಳ್ರಿ ಅಂತ ಹೇಳಿಬಿಟ್ಟು ಡಿಮಾರ್ಕೇಶನ್ನ ಮಾಡಿಲ್ಲ ಫ್ರೆಂಡ್ಸ್. ಇವ್ರು ಏನು ಮಾಡಿದ್ದಾರೆ ಅಂದರೆ ಭಾರತಕ್ಕೆ ಬಂದು ಫಾರ್ ಎಕ್ಸಾಂಪಲ್ ರ್ಯಾಡ್ ಕ್ಲಿಪ್ ಲೈನ್, ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ಒಂದು ರ್ಯಾಡ್ ಕ್ಲಿಪ್ ಲೈನನ್ನು ಯಾವ ಥರ ಡ್ರಾ ಮಾಡಿದ್ದಾರೆ ಅಂದರೆ ಮ್ಯಾಪ್ನ ತಗೊಂಡಿದ್ದಾರೆ. ಈ ಥರ ಮ್ಯಾಪ್ ಇದ್ದಿದ್ದನ್ನು ಸೊ ಈ ಭಾಗವನ್ನು ನೀವು ತಗೊಳ್ರಿ, ಈ ಭಾಗವನ್ನು ನೀವು ತಗೊಳ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಹಳಷ್ಟು ಜನದ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಸೊ ಬಹಳಷ್ಟು ಜನ ಮನೆ ಕಟ್ಟಿದಾಗ ಈ ಲೈನ್ ಅರ್ಧ ಮನೆ ಪಾಕಿಸ್ತಾನದೊಳಗೆ ಹೋಗಿದೆ, ಅರ್ಧ ಮನೆ ಇಂಡಿಯಾದೊಳಗೆ ಹೋಗಿದೆ. ಓಕೆ, ಸೊ ಇನ್ನು ಅರ್ಧ ಹೊಲ ಈ ಕಡೆ ಹೋಗಿದೆ, ಅರ್ಧ ಹೊಲ ಈ ಕಡೆ ಹೋಗಿದೆ, ಒಬ್ಬರ ಹೊಲ ಈ ಕಡೆ ಹೋಗಿದೆ, ಒಬ್ಬರ ಮನೆ ಈ ಕಡೆ ಬಂದಿದೆ. ಹೀಗೆ ಅನೇಕ ಸಮಸ್ಯೆಗಳು ಇವತ್ತಿನವರೆಗೂ ಕೂಡ ಭಾರತ ಮತ್ತು ಎಲ್ಲ ನೆರೆಯ ದೇಶಗಳೊಂದಿಗೆ ಸಮಸ್ಯೆಗಳಿದ್ದಾವೆ ಫ್ರೆಂಡ್ಸ್. ಸೊ ಹೀಗಾಗಿ ಈ ಗಡಿ ರೇಖೆಗಳನ್ನು ಒಂದು ಬಾರಿ ನಾವು ಯಾರ್ಯಾರು ನಮ್ಮ ದೇಶಕ್ಕೆ ಬರಲಿಕ್ಕೆ ಇಚ್ಛೆ ಪಡ್ತಾರೋ ಅವರನ್ನು ನಮ್ಮ ದೇಶದೊಳಗೆ ಕರ್ಕೊಂಡು ಸೊ ಅದು ಆದಮೇಲೆ ಗಡಿಗಳನ್ನು ಒಂದು ಡಿಮಾರ್ಕೇಶನ್ ಮಾಡಿ ಸೊ ಗಡಿ ರೇಖೆಗಳನ್ನು ಹಾಕಿ ಸೊ ಬಂದೋಬಸ್ತ್ ಮಾಡಿದರೆ ಡೆಫಿನೆಟ್ಲಿ ಅಕ್ರಮ ವಲಸೆಗಾರರ ಸಮಸ್ಯೆನೂ ನಿಲ್ಲುತ್ತೆ. ಅದು ಆದಮೇಲೆ ಈ ಗಡಿ ರೇಖೆ ಸಂಬಂಧ ಆಗ್ತಾ ಇರುವಂಥ ಯುದ್ಧಗಳು ಕೂಡ ನಿಲ್ಲುತ್ತೆ. ಇವತ್ತು ನೋಡಿ, ಚೈನಾ ಕೂಡ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ಅರುಣಾಚಲ್ ಪ್ರದೇಶ್ ನಂದು ಅಂತ ಇದೆ, ಟಿಬೇಟ್ ನಂದು ಅಂತ ಇದೆ. ಸೊ ಹೀಗೆ ಈ ದೇಶಗಳ ಒಂದು ದಬ್ಬಾಳಿಕೆಗಳೇನಿದ್ದಾವೆ ಅಂದರೆ ಮುಂದುವರಿದ ದೇಶಗಳು ಮುಂದುವರಿಯುತ್ತಿರುವ ದೇಶಗಳ ಮೇಲೆ ಮಾಡುವಂಥ ದಬ್ಬಾಳಿಕೆಯನ್ನು ಈ ಒಂದು ಗಡಿ ರೇಖೆಗಳನ್ನು ಹಾಕುವುದರ ಮೂಲಕ ತಡಿಬಹುದು. ಸೊ ಇದು ಬರೀ ಭಾರತದ ಜೊತೆಗೇನೆ ಆಗ್ತಿದೆ ಅಂದರೆ ಇಲ್ಲ ಫ್ರೆಂಡ್ಸ್. ಸೊ ಜಗತ್ತಿನ ಬಹುತೇಕ ಮುಂದುವರಿದ ದೇಶಗಳು ಫಾರ್ ಎಕ್ಸಾಂಪಲ್ ಅಮೆರಿಕ, ಮೆಕ್ಸಿಕೋ ಇವ್ರದ್ದು ಎಂದೂ ಮುಗಿದೇ ಇರುವಂಥ ಒಂದು ಕತೆ ಇದೆ. ಸೊ ಆ ಥರ ಗಡಿ ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಬಟ್ ಈ ಥರ ನಾವು ಒಂದು ಪೌರತ್ವವನ್ನು ನೀಡುವುದರ ಮೂಲಕ ಡೆಫಿನೆಟ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಈ ಥರ 10 ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಯಾರು PSI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರೋ 4ರಿಂದ 5 ಲೈನ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದರೆ 600 ಪದಗಳಿಗೆ ನಿಮಗೆ ಪ್ರಬಂಧ ರೆಡಿ ಆಗುತ್ತೆ. ಬಟ್ ಯಾರು KS ಪರೀಕ್ಷೆ ಬರಿತಿದ್ರೋ ನೀವು ಒಂದು 10ರಿಂದ 12 ಲೈನ್ 15 ಲೈನ್ವರೆಗೂ ಕೂಡ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ 1500 ವರ್ಡ್ಸ್ಗೆ ನಿಮಗೆ ಪ್ರಬಂಧವನ್ನು ಬರೀರಿ ಅಂತ ಕೇಳಿರ್ತಾರೆ. ಸೊ ಹಾಗಾಗಿ ಈ ಪ್ರಬಂಧವನ್ನು ನೀವು ಉಪಯೋಗಿಸ್ಬೋದು ಫ್ರೆಂಡ್ಸ್. ಇನ್ನೂ ಡೀಟೇಲ್ ಆಗಿ ಕೂಡ ನಾನು ಈ ಪ್ರಬಂಧವನ್ನು ಮಾಡ್ಬೋದು. ಇನ್ಮುಂದೆ ಮಾಡುವುದನ್ನು PSI ಮತ್ತು KS ಎರಡೂ ಪರೀಕ್ಷೆಗಳಿಗೆ ಉಪಯೋಗ ಆಗುವಾಗೆ ಮಾಡ್ತವೆ. ಸೊ ಆಮೇಲೆ ಇನ್ನೊಂದನ್ನು ನೆನಪಿಟ್ಕೊಳ್ರಿ, ನೀವು ಹೆಚ್ಚು ಪ್ರಬಂಧಗಳನ್ನು ಪ್ರಿಪೇರ್ ಮಾಡಿದಷ್ಟು ಓಕೆ ಈ ಪ್ಯಾಟರ್ನ ನೋಡ್ರಿ, ಈ ಪಾಯಿಂಟ್ಸ್ಗಳನ್ನ ನೋಡ್ರಿ, ಬಟ್ ಎಕ್ಸ್ಪ್ಲನೇಷನ್ ನಿಮ್ಮದೇ ಬರೀರಿ. ಸೊ ಹೆಚ್ಚು ಪ್ರಬಂಧಗಳನ್ನು ಪ್ರಿಪೇರ್ ಮಾಡಿದ್ದೇ ಆದಲ್ಲಿ ಯಾವ ಬೇಕಾದ ಪ್ರಬಂಧವನ್ನು ಅವ್ರು ಕೇಳಿ ನೀವು ಬರೀತೀರಾ. ನಮ್ಮ ಪುಸ್ತಕದಲ್ಲಿರುವಂಥ 50 ಪ್ರಬಂಧಗಳನ್ನು ನೀವು ಪ್ರಿಪೇರ್ ಮಾಡಿದ್ದೇ ಆದರೆ ಎಕ್ಸಾಮಲ್ಲಿ ಯಾವ್ದು ಬೇಕಾದ ಪ್ರಬಂಧ ಕೇಳಿ ಈ 50 ಪ್ರಬಂಧಗಳೊಳಗಿರುವಂಥ ಪಾಯಿಂಟ್ಸ್ಗಳನ್ನು ಹಾಕಿ ನಿಮ್ಮದೇ ಆದಂಥ ಒಂದು ಹೊಸ ಪ್ರಬಂಧವನ್ನು ಸೃಷ್ಟಿ ಮಾಡ್ಬೋದು. ಅದಕ್ಕೆ ನಿಮಗೆ ಉತ್ತಮವಾದಂಥ ಅಂಕಗಳು ಕೂಡ ಸಿಗ್ತವೆ. ಇನ್ನು ಎಕ್ಸೆಪ್ಷನ್ ಏನು, ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ 2019ಕ್ಕೆ ಅದರಲ್ಲಿರುವಂಥ ಎಕ್ಸೆಪ್ಷನ್ ಏನು ಅಂದರೆ ನೋಡಿ, ಆಲ್ರೆಡಿ ಕೆಲವೊಂದು ಸೆನ್ಸಿಟಿವ್ ಏರಿಯಾಸ್ ಇದ್ದಾವೆ ನಮ್ಮ ದೇಶದಲ್ಲಿ. ಅವುಗಳನ್ನು 6ನೇ ಅನುಸೂಚಿ ಅಡಿಯಲ್ಲಿ ಭಾರತ ಸಂವಿಧಾನದಲ್ಲಿ ಸೂಚಿಸಲಾಗಿದೆ. ಅಲ್ಲಿ ಬರುವಂಥ ರಾಜ್ಯಗಳು ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ. ಈ ಒಂದು 4 ರಾಜ್ಯಗಳಿಗೆ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆ ಅನ್ವಯಿಸುವುದಿಲ್ಲ.
ಅದರೊಳಗೂ ಕೂಡ ಅಟೋನಮಸ್ ಡಿಸ್ಟಿಕ್ಸ್ ಅಂತ ಏನು ಬರ್ತವೆ, ಜಿಲ್ಲೆಗಳು ಅಂತ ಏನು ಬರ್ತವೆ, ಅಲ್ಲಿ ಬುಡಕಟ್ಟು ಜನರು ಇಲ್ಲೂವರೆಗೂ ಆದರೂ ಇರೋದ್ರಿಂದ ಅಲ್ಲೇನಾದರೂ ಬೇರೆ ದೇಶದವರು ಬಂದು ನೆಲೆಸಿ ಅವರು ಬುಡಕಟ್ಟು ಜನರಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಹುದು ಅನ್ನೋ ಕಾರಣಕ್ಕೆ ಈ ರಾಜ್ಯಗಳಲ್ಲಿ ಪೌರತ್ವವನ್ನು ನೀಡುವುದಿಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಆಲ್ರೆಡಿ ಡಿಕ್ಲೇರ್ ಮಾಡಿದೆ ಫ್ರೆಂಡ್ಸ್. ಇದರ ಜೊತೆಗೆ ಈಸ್ಟ್ ಬೆಂಗಾಲ್, ಗೋರ್ಖಾಲ್ಯಾಂಡ್ ಆಗಿರ್ಬೋದು, ಈಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್ ಆಗಿರ್ಬೋದು, ಇಲ್ಲೂ ಕೂಡ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಲಾಗು ಆಗೋದಿಲ್ಲ, ಅಂದರೆ ಜಾರಿಗೆ ಬರೋದಿಲ್ಲ. ಅದರ ಜೊತೆಗೆ ಇನ್ನು ಅರುಣಾಚಲ್ ಪ್ರದೇಶ್ ಮತ್ತು ಕೆಲವೊಂದು ಈ ಬೇರೆ ದೇಶಗಳೊಂದಿಗೆ ಗಡಿಯನ್ನು ಏನು ಹೊಂದಿದ್ದಾವೆ ಅಲ್ಲಿ ಆ ಒಂದು ಗಡಿ ಡಿಸ್ಟಿಕ್ಗಳಿಗೆ, ಜಿಲ್ಲೆಗಳಿಗೆ ನೀವು ಹೋಗಬೇಕು ಅಂದರೆ ನಿಮಗೆ ಇನ್ನರ್ ಲೈನ್ ಪರ್ಮಿಟ್ ಪಾಸ್ ಅಂತ ಸಿಗ್ತದೆ ಫ್ರೆಂಡ್ಸ್. ಒಂದು ಚೀಟಿಯನ್ನು ಕೊಡ್ತಾರೆ, ಅದನ್ನು ತೋರಿಸಿದ್ರೆ ಮಾತ್ರ ನಿಮಗೆ ಆ ಜಿಲ್ಲೆಗಳಿಗೆ ಎಂಟ್ರಿ ಆಗಲಿಕ್ಕೆ ಕೊಡ್ತಾರೆ. ಈ ಎಲ್ಲೆಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಇನ್ನರ್ ಲೈನ್ ಪರ್ಮಿಟ್ ಪಾಸನ್ನು ನೀಡಲಾಗಿದೆಯೋ ಅಲ್ಲೂ ಕೂಡ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೊಳಿಸಿಲ್ಲ. ಯಾಕಂದರೆ ಇಲ್ಲೆಲ್ಲ ಟ್ರೈಬಲ್ ಪೀಪಲ್ ಇದ್ದಾರೆ, ಬುಡಕಟ್ಟು ಜನರಿದ್ದಾರೆ, ಅವ್ರದ್ದೇ ಆದಂಥ ವಿಶೇಷವಾದಂಥ ಸಂಸ್ಕೃತಿ ಇದೆ, ಅವರದೇ ಆದಂಥ ಒಂದು ಹಬ್ಬಗಳನ್ನು ಸೆಲೆಬ್ರೇಷನ್ ಮಾಡಲಾಗುತ್ತೆ. ಯಾವಾಗ ಹೊರಗಿನ ದೇಶದವರು ಇಲ್ಲಿ ಎಂಟ್ರಿ ಆಗ್ತಾರೋ ಅವರ ಒಂದು ಬದುಕಿನಲ್ಲಿ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗುತ್ತೆ. ಆದ್ದರಿಂದ ಇವರಿಗೆ ಪರ್ಮಿಷನನ್ನು ನೀಡಿಲ್ಲ. ಓಕೆ, ಇನ್ನು CAA ವಿರುದ್ಧ ಅಥವಾ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ವಿರುದ್ಧ ಇರುವಂಥ ಒಂದು ಕ್ರಿಟಿಸಿಸಮ್ ಏನು, ಓಕೆ, ಏನಂತ ಇದನ್ನು ಕ್ರಿಟಿಸೈಸ್ ಮಾಡ್ತಾರೆ, ಅನಾನುಕೂಲಗಳು ಏನು ಇದನ್ನು ಜಾರಿಗೆ ತರೋದ್ರಿಂದ ಅನ್ನೋದಾದರೆ ನೋಡಿ, ಇವುಗಳನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಓಕೆ, ನೆಗೆಟಿವ್ ಪಾಯಿಂಟ್ಸ್ ಗೊತ್ತಿರಬೇಕು, ಬಟ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಇದರಿಂದ ಭಾರತಕ್ಕೆ ಏನು ಉಪಯೋಗ ಆಗುತ್ತೆ ಅಂತ ಮಾತ್ರ ಇದನ್ನು ಕೇಳ್ಬೋದು. ಸೊ ಭಾರತದ ಸುರಕ್ಷತೆಗಾಗಿ CAA ಅಂತಲೂ ಕೂಡ ಕೇಳ್ಬೋದು. ಕೇಳಿದಾಗ ಆ 10 ಪಾಯಿಂಟ್ಸ್ಗಳನ್ನು ನೀವು ಬರೀರಿ ಫ್ರೆಂಡ್ಸ್. 10 ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ಹೇಳಿದ್ದೀನಿ. ಇದು ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾಗಿದೆ. ಡೆಫಿನೆಟ್ಲಿ ನೋಡಿ, ಯಾಕೆ ಮುಸ್ಲಿಮರಿಗೆ ಇಲ್ಲಿ ಪೌರತ್ವವನ್ನು ಕೊಡಲಾಗಿಲ್ಲ, ಶ್ರೀಲಂಕನ್ ತಮಿಳಿಯನ್ಸ್ಗೆ ಯಾಕೆ ಪೌರತ್ವವನ್ನು ನೀಡಲಾಗಿಲ್ಲ. ಭಾರತ ಒಂದು ಕಡೆಯಿಂದ ಹೇಳ್ತಾ ಇದೆ ಜಾತ್ಯತೀತ ರಾಷ್ಟ್ರ, ಎಲ್ಲರನ್ನೂ ಸಮಾನವಾಗಿ ನೋಡ್ತೀವಿ ಅಂತ, ಬಟ್ ಈ ಒಂದು ಕಾಯ್ದೆ ಮಾಡಬೇಕಾದ್ರೆ ಸಮಾನವಾಗಿ ನೋಡಿಲ್ಲ ಅಂತ ಕೂಡ ಕೆಲವೊಂದಿಷ್ಟು ಜನ ಕ್ರಿಟಿಸಿಸಮ್ನ ಮಾಡ್ತಾರೆ. ಇದರ ಜೊತೆಗೆ ಈ ಕಾಯ್ದೆ ಸಂವಿಧಾನದ 14ನೇ ವಿಧಿಯೇ, ಅಂದರೆ ಅದು ಏನು ಹೇಳುತ್ತೆ, ಸಮಾನತೆ ಹಕ್ಕನ್ನು ನೀಡುತ್ತೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ. ಬಟ್ ಇಲ್ಲಿ ಅದನ್ನು ಉಲ್ಲಂಘಿಸಲಾಗ್ತಾ ಇದೆ. ಯಾಕಂದರೆ ಓನ್ಲಿ ಅಲ್ಪಸಂಖ್ಯಾತರು, ಬೇರೆ ದೇಶದಿಂದ ಬಂದಂಥ ಅಲ್ಪಸಂಖ್ಯಾತರಿಗೆ ಮಾತ್ರ ನೀಡ್ತಿದ್ದಾರೆ, ಬಟ್ ಮುಸ್ಲಿಂ ಸಮಾಜಕ್ಕೆ ನೀಡ್ತಾ ಇಲ್ಲ. ಸೊ ಅದು ಕೂಡ ಒಂದು ಕಾಂಟ್ರವರ್ಸಿ ಆಗಿದೆ ಫ್ರೆಂಡ್ಸ್. ಅದರ ಜೊತೆಗೆ 3ನೇ ಪಾಯಿಂಟ್, ಇದರಿಂದ ಕೋಮು ಗಲಭೆಗಳು ಡೆಫಿನೆಟ್ಲಿ ಹೆಚ್ಚಿಗೆ ಆಗ್ಬೋದು. ಸೊ ಒಂದು ರಿಲಿಜನನ್ನು ಅಥವಾ ಒಂದು ಧರ್ಮೀಯರನ್ನು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಇದರಿಂದ ಕೋಮು ಗಲಭೆಗಳು ಕೂಡ ಹೆಚ್ಚಿಗೆ ಆಗ್ಬೋದು. ನೆಕ್ಸ್ಟ್, ಪೌರತ್ವ ನೀಡುವ ದಿನಾಂಕ ಡಿಸೆಂಬರ್ 31, 2014. ಅದಕ್ಕಿಂತ ಮುಂಚೆ ಬಂದವರಿಗೆ ಮಾತ್ರ ನೀಡಲಾಗ್ತಾ ಇದೆ. ಯಾವ ಆಧಾರದ ಮೇಲೆ ಈ ದಿನಾಂಕವನ್ನು ನಿರ್ಧರಿಸಲಾಗಿದೆ ಅನ್ನೋದು ಬಹಳ ಜನರ ಪ್ರಶ್ನೆಯಾಗಿದೆ. ಇನ್ನು ದೇಶಾದ್ಯಂತ ಜನರು ಪ್ರತಿಭಟನೆಯನ್ನು ಮಾಡಿದ್ದನ್ನು ಕಾಣ್ತೀವಿ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಕೂಡ ಜನ ಪ್ರತಿಭಟನೆಯನ್ನು ಈ ಒಂದು ಕಾಯ್ದೆ ವಿರುದ್ಧ ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಇನ್ನು ವೆಸ್ಟ್ ಬೆಂಗಾಲ್, ತಮಿಳುನಾಡು, ಕೇರಳ, ಓಕೆ, ಮೆನಿ ಆಫ್ ದಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಈ ಕಾಯ್ದೆಯನ್ನು ನಾವು ಜಾರಿಗೆ ತರುವುದಿಲ್ಲ ಎಂದು ಹೇಳಿದವೆ. ಆಮೇಲೆ ಈ ರಾಜ್ಯಗಳನ್ನ ಫೋರ್ಸ್ ಮಾಡೋಕ್ಕೂ ಆಗೋದಿಲ್ಲ, ಯಾಕಂದರೆ ಇಂಡಿಯಾ ಇಸ್ ಅ ಫೆಡರಲ್ ಕಂಟ್ರಿ, ಅವರಿಗೆ ಅವ್ರದ್ದೇ ಆದಂಥ ಕೆಲವೊಂದು ಅಧಿಕಾರಗಳು ಕೂಡ ಇದ್ದಾವೆ. ಹೀಗಾಗಿ ಇವನ್ ಕರ್ನಾಟಕದಲ್ಲೂ ಕೂಡ ಇದನ್ನು ಜಾರಿಗೆ ತರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಥರ ರಾಜ್ಯಗಳು ಒಪ್ಪದೇ ಇದ್ದರೆ ಸಮಸ್ಯೆ ಕೂಡ ಆಗುತ್ತೆ. ಅದು ಆದಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇದನ್ನು ಜಾರಿಗೆ ತರುವುದು ಕೂಡ ಕಷ್ಟ, ಎಲ್ಲ ರಾಜ್ಯಗಳನ್ನು ಒಪ್ಪಿಸುವುದು ಕೂಡ ಕಷ್ಟ ಇದೆ. ಚಾಲೆಂಜಸ್ ಅಂತೂ ಇದ್ದೇ ಇದ್ದಾವೆ, ಬಟ್ ಆಲ್ರೆಡಿ ಇದನ್ನು ಸ್ಟಾರ್ಟ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅನ್ನೋದನ್ನು ಕೂಡ NRC ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ಅಂದರೆ ಯಾವ್ಯಾವ ದೇಶದಿಂದ ಬಂದವರು ಎಷ್ಟೆಷ್ಟು ಜನ ಇದ್ದಾರೆ, ಒಂದು ಅಂಕಿ ಸಂಖ್ಯೆಗೋಸ್ಕರ ಇದನ್ನು ಕೂಡ ಮಾಡಲಾಗಿದೆ ಫ್ರೆಂಡ್ಸ್. ಸೊ ಈ ಥರ ಒಂದು ಪಾಸಿಟಿವ್ ಪಾಯಿಂಟ್ಸ್, ಆಮೇಲೆ ನಿಮಗೆ ವಿಮರ್ಶೆಯನ್ನು ಕೂಡ ಹೇಳಿದ್ದೀನಿ. ಸೊ ಇನ್ನು ಕನ್ಕ್ಲೂಷನ್ಗೆ ಬರೋಣ ಫ್ರೆಂಡ್ಸ್. ಒಂದು ಎಸ್ಸೆನ ಯಾವ ತರಹ ನೀವು ಕನ್ಕ್ಲೂಷನ್ ಮಾಡಿದರೆ ಅದು ಒಳ್ಳೆಯದು ಅಂತ ನಾನು ನಿಮಗೆ ಹೇಳಿಕೊಡ್ತೀನಿ. ನೋಡಿ, ಭಾರತ ಒಂದು ಶಾಂತಿಯುತ ದೇಶವಾಗಿದೆ. ಡೆಫಿನೆಟ್ಲಿ ಜಗತ್ತಿನೊಳಗೆ ಯಾವುದಾದ್ರೂ ಒಂದು ದೇಶ ಶಾಂತಿಯ ಮೂಲಕ ಸ್ವತಂತ್ರವನ್ನು ಪಡೆದಿದೆ ಅನ್ನೋದಾದರೆ ಅದು ಭಾರತನೇ ಮೊದಲ ಸ್ಥಾನದಲ್ಲಿ ಇರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಕಾರಣ ನಮ್ಮ ದೇಶದ ಶಾಂತಿಯುತ ನಾಯಕರಾದಂಥ ಮಹಾತ್ಮ ಗಾಂಧೀಜಿಯವರು ಕೂಡ ಆಗಿದ್ದಾರೆ. ನಮ್ಮ ದೇಶದಲ್ಲಿ
ಸಮಾನತೆಗೆ ಮಹತ್ವವನ್ನು ನೀಡಲಾಗುತ್ತೆ. ಅದನ್ನು ಭಾರತ ಸಂವಿಧಾನ ಕೂಡ ಹೇಳುತ್ತೆ. ದೇಶದ ಅಭಿವೃದ್ಧಿಯ ನಿಟ್ಟಿನಲ್ಲಿ ನೆರೆಯ ದೇಶಗಳಿಂದ ಬಂದ ಜನರಿಗೆ ಪೌರತ್ವ ನೀಡುವುದರಿಂದ ದೇಶದ ಐಕ್ಯತೆಗೆ ಪ್ರಾಮುಖ್ಯತೆ ನೀಡಿದಂತಾಗುತ್ತದೆ. ಆದ್ದರಿಂದಲೇ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಜಾಗತೀಕರಣದ ನಂತರ ದೇಶದ ಗಡಿ ರಕ್ಷಣೆ ಮಾಡುವುದು ಒಂದು ಸವಾಲಿನ ವಿಷಯವಾಗಿದೆ. ಸೊ ಇದೇ ಗಡಿ ಸಮಸ್ಯೆಯಿಂದ ಇಂದು ರಷ್ಯಾ ಯುಕ್ರೇನ್ ಆಗಿರ್ಬೋದು ಮತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ನಡುವೆ ಯುದ್ಧಗಳು ಕೂಡ ನಡೀತಿವೆ. ಜಗತ್ತಿನ ಬಲಿಷ್ಠ ರಾಷ್ಟ್ರಗಳು ಬಡ ರಾಷ್ಟ್ರಗಳು ಮತ್ತು ಅಲ್ಪಸಂಖ್ಯಾತರ ವಿರುದ್ಧ ದಬ್ಬಾಳಿಕೆ ಮಾಡುವುದು ಇನ್ನೂವರೆಗೆ ಆದರೂ ನಿಂತಿಲ್ಲ. ಹೀಗಾಗಿ ನಮ್ಮ ಸಾರ್ವಭೌಮತೆಗೆ ಧಕ್ಕೆಯಾಗುವ ವಿಷಯದಲ್ಲಿ ನಾವು ಎಚ್ಚರ ವಹಿಸುವ ಅವಶ್ಯಕತೆ ಇದೆ. ದೇಶಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಗೆ ಒದಗಿಸುವಲ್ಲಿ ಸರ್ಕಾರದ ಈ ನಿರ್ಧಾರ ಪೂರಕವಾಗುತ್ತದೆ ಅಥವಾ ಸರ್ಕಾರದ ಈ ನಿರ್ಧಾರ ಒಂದು ಒಳ್ಳೆಯ ನಿರ್ಧಾರವಾಗಿದೆ ಅಂತ ನೀವು ಬರಿಬಹುದು ಫ್ರೆಂಡ್ಸ್. ಸೊ ಈ ಥರ ಬರೆದು ಒಂದು ಕನ್ಕ್ಲೂಷನ್ನ ಕೊಡ್ಬೋದು. ನಿಮ್ಮ ಎವ್ರಿ ಫುಲ್ ಸ್ಟಾಪ್ ಮತ್ತು ಕಾಮ ಇವೆಲ್ಲವೂ ಕೂಡ ಡೆಫಿನೆಟ್ಲಿ ಮ್ಯಾಟರ್ ಆಗ್ತವೆ. ಸೊ ಹೀಗಾಗಿ ಈ ಥರ ಒಂದು ನೀವು ಪ್ರಬಂಧವನ್ನು ಬರಿಬೋದು ಫ್ರೆಂಡ್ಸ್. ಓಕೆ, ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ಒಂದು ಪ್ರಬಂಧವನ್ನು. ಸೊ ಇದೇ ಥರ ಒಂದು ಉತ್ತಮ ರೀತಿಯಾದಂಥ ಅಂದರೆ ಕಂಟೆಂಟ್ ಇರುವಂಥ ಪ್ರಬಂಧಗಳನ್ನು ಡೆಫಿನೆಟ್ಲಿ ನನಗೆ ಸಮಯ ಸಿಕ್ಕಾಗಲಿಲ್ಲ, ನಾನು ಮಾಡ್ತಾನೆ ಇರ್ತೀನಿ. ಆಮೇಲೆ 50 ಪ್ರಬಂಧಗಳಿರುವಂಥ ಪುಸ್ತಕವನ್ನು ಖರೀದಿ ಮಾಡೋದನ್ನು ನೀವು ಯಾರೂ ಕೂಡ ಮರಿಬೇಡಿ ಫ್ರೆಂಡ್ಸ್. ಸೊ ಯಾಕಂದರೆ ಈ ಪುಸ್ತಕಗಳು ಡೆಫಿನೆಟ್ಲಿ ನಿಮಗೆ ತುಂಬ ಸಹಾಯ ಆಗುತ್ತೆ. ಸೊ ಪ್ರಿಪ್ರೇಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಈ ಒಂದು ಪ್ರಬಂಧದ ಪುಸ್ತಕವನ್ನು ಖರೀದಿ ಮಾಡಿ. ಆಮೇಲೆ ಯಾರ್ಯಾರು ಇನ್ನೂ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿಲ್ಲ, ಟೆಲಿಗ್ರಾಮ್ ಗ್ರೂಪ್ಗೆ ಆದಷ್ಟು ಬೇಗ ಜಾಯಿನ್ ಕೂಡ ಆಗಿ. ಇಲ್ಲಿ ನಾನು ಪ್ರತಿದಿನ ಏನು ಮಾಡಿರ್ತೀನಿ ಅಂದರೆ ಈ ಒಂದು ನ್ಯೂಸ್ ಪೇಪರ್ಗಳನ್ನು ಕಟ್ಟಿಂಗ್ಸ್ಗಳನ್ನು ಹಾಕಿರ್ತೀನಿ. ಕನ್ನಮಡಿ IAS ಮತ್ತು KAS ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಇಲ್ಲಿ ಇನ್ನೊಂದು ನಮ್ಮ ಯೂಟ್ಯೂಬ್ ಚಾನಲ್ದು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನೀವು ಆ ಗ್ರೂಪನ್ನು ಕೂಡ ಜಾಯಿನ್ ಆಗೋದನ್ನು ಮರಿಬೇಡಿ. ಇನ್ನೂ 4-5 ದಿನ ವೇಟ್ ಮಾಡಿ, ಡೆಫಿನೆಟ್ಲಿ ನಿಮಗೆ ಪ್ರಬಂಧ ಪುಸ್ತಕ ಕೂಡ ಸಿಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಫ್ರೆಂಡ್ಸ್. ಈ ಪ್ರಬಂಧದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಸೊ ಕಂಟಿನ್ಯೂಸ್ ಆಗಿ ಪ್ರಿಪ್ರೇಷನ್ ಮಾಡೋದು ಒಳ್ಳೆಯದು. ಎಕ್ಸಾಮ್ ಯಾವಾಗ ಆಗುತ್ತೋ, ರಿಕ್ರೂಟ್ಮೆಂಟ್ ಮುಗಿತದೋ ಇಲ್ಲವೋ ಅನ್ನೋದನ್ನು ಯಾರೂ ಹಂಗೆ ಅನ್ಕೊಂಡ್ಕೊಂಡಿರಬೇಡ್ರಿ. ನೀವು ಎಷ್ಟೇ ಓದಿದರೂ ಕೂಡ ಕಡಿಮೆ ಇರುತ್ತೆ. ಯಾರೂ ಕೂಡ ಊರಿಗೆ ಹೋಗೋದಾಗಲಿ ಅಥವಾ ಎಕ್ಸಾಮ್ ಡೇಟ್ ಮೇಲೆ ಓದಬೇಕು ಅನ್ನೋದಾಗಲಿ ಆ ಥರ ಮನೋಭಾವಗಳು ಬೇಡ. ಸೊ ಯಾರು ಎಕ್ಸಾಮ್ ಡೇಟ್ ಬಿಡೋವರೆಗೂ ವೇಟ್ ಮಾಡ್ತಿದ್ರೋ ಅವರು ನೆಕ್ಸ್ಟ್ ಅಟೆಂಪ್ಟಿಗೆ ಡೆಫಿನೆಟ್ಲಿ ಬರಿಬೇಕಾಗುತ್ತೆ. ಯಾಕಂದರೆ ಅಷ್ಟು ಟೈಮ್ನು ಕೂಡ ಕೊಡೋದಿಲ್ಲ. 1 ತಿಂಗಳಲ್ಲಿ ಎಕ್ಸಾಮ್ ಅಂತ ಅನೌನ್ಸ್ ಮಾಡಿದಾಗ ನೀವೇನು ಮಾಡ್ತೀರಾ? ಸೊ 50 ಅಂಕಗಳು ಪೇಪರ್ 1ನಲ್ಲಿ ನೀವು ತೆಗೆದುಕೊಳ್ಳುವಂಥ ಅಂಕಗಳು ನೀವು ಪಾಸ್ ಆಗಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದನ್ನು ತಲೆಯಲ್ಲಿಟ್ಕೊಂಡು ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡಿ ಫ್ರೆಂಡ್ಸ್. ಪ್ರತಿದಿನ ಬರೀಲಿಕ್ಕೆ, ಪ್ರತಿದಿನ ಟ್ರಾನ್ಸ್ಲೇಷನ್ ಮಾಡಲಿಕ್ಕೂ ಕೂಡ ಪ್ರಯತ್ನವನ್ನು ಮುಂದುವರಿಸಿ ಅಂತ ಸೊ ನಾನು ಹೇಳ್ತಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ಪ್ರಬಂಧದೊಂದಿಗೆ ಮೀಟ್ ಆಗೋಣ. ಸೊ ನೆಕ್ಸ್ಟ್ ಪ್ರಬಂಧ ನಾನು ಎಥಿಕ್ಸ್ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಅಂದರೆ ನೈತಿಕತೆಯ ಪ್ರಬಂಧ. ಸಂತೋಷ ಅನ್ನೋದು ಮನಸ್ಥಿತಿಯೇ ಆಗಿದೆ ಹೊರತೆ ಸೊ ಹೊರಗಿನಿಂದ ಬರುವುದಲ್ಲ. ಆ ಒಂದು ಪ್ರಬಂಧವನ್ನು ನಾನು ಡೈಮೆನ್ಷನ್ಗಳನ್ನು ಕೊಡ್ತೀನಿ, ಯಾವ ಥರ ನೀವು ಈ ಪ್ರಬಂಧವನ್ನು ಬರಿಬೋದು ಅಂತ. ಡೆಫಿನೆಟ್ಲಿ ನಿಮ್ಮ ವಿಚಾರ ಶಕ್ತಿಯನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಅದನ್ನು ಸರಿಯಾಗಿ ಗಮನಿಸಿ, ಅದನ್ನು ಓದಿ. ಸೊ ನಾನು ಯಾವ ಥರ ಹೇಳ್ತಿದ್ದೀನೋ ಅದನ್ನು ಫಾಲೋ ಮಾಡಿ ಫ್ರೆಂಡ್ಸ್. ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.